ಶೈಕ್ಷಣಿಕ ವರ್ಷದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಪಂಚಾಯತ್ ನಮ್ಮ ಆಡಳಿತ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಅಂದರೆ ಪಂಚಾಯತ್ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಈ ರೀತಿ ಟೌನ್ ಪ್ರದೇಶದಲ್ಲಿ ಸಹಿತ ಏನು ಮಾಡ್ತಾರೆ, ಪಂಚಾಯತ್ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಅಧಿಕಾರಿ ವರ್ಗದವರಿಂದ ಪ್ರತಿ ಶಾಲೆ ಒಂದು HP ನಮಗೆ ಮೇ 7 ಲೀಸ್ಟನ್ನು ಮದುವೆ ಆಫೀಸ್ ವತಿಯಿಂದ ಇಟ್ಟಿದ್ದೀವಿ. ನಿಮ್ಮ ಶಾಲೆಗೆ ಲೆಕ್ಕ ಪರಿಶೋಧನೆಗಾಗಿ ತಂಡ ಬರ್ತಾ ಇದೆ, ಇವರಿಗೆ ಸಹಕರಿಸಬೇಕು ಅಂತ ಆ ದಿಶೆಯಲ್ಲಿ ಅವರು ಜುಲೈದಲ್ಲಿ ಬಂದು ನಮಗೆ ಲೆಕ್ಕ ಪರಿಶೋಧನೆ ಅಂತ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಕೊನೆಯ ಹಂತವಾಗಿ ಅದು 3 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮೇಲೆ ಕೊನೆಯ ಒಂದು ಸಭೆ ಪಾಲಕ ಮತ್ತು SDMC ಅವರ ಸಭೆಯನ್ನು ಮಾಡಬೇಕಾಗಿತ್ತು. ಪಾಲಕರ ಮನೆ ಮನೆಗೆ ಭೇಟಿ ಇತ್ತು. ಹಾಗಾಗಿ ಅವ್ರು ಹೇಳಿದವಾಗ ನಮಗೆ ಆಯುಕ್ತರಿಂದ ಈ ವರ್ಷ ಯಾವುದೇ ಸಭೆ ಮತ್ತು ಸಮಾರಂಭಗಳನ್ನು ಶಾಲಾ ಹಂತದಲ್ಲಿ ಮಾಡುವಂತಿಲ್ಲ, ಶಾಲಾ ಅವಧಿಯಲ್ಲಿ ಮಾಡುವಂತಿಲ್ಲ ಅನ್ನುವ ನಿರ್ದಿಷ್ಟವಾದ ಆದೇಶ ಇರುವುದರಿಂದ ಆದೇಶವನ್ನು ನಾವು ಪಾಲಿಸುವ ಸಲುವಾಗಿ SDMC ಸಮಿತಿ ಸಭೆಯನ್ನು ಸಹಿತ ಕರೀಲಿಲ್ಲ, ಸ್ಪೋರ್ಟ್ಸ್ ಸಭೆಯನ್ನು ಮಾಡಲಿಲ್ಲ, ನಾವು ಪ್ರತಿಭಾ ಕಾರಂಜಿ ಅಂತ ಯಾವ ಪೂರ್ವಭಾವಿ ಸಭೆಗಳನ್ನು ಕೈಗೊಂಡಿಲ್ಲ ನಾವು. ಹಾಗಾಗಿ ಎಂಥದೇ ಅರ್ಜೆಂಟ್ ಇದ್ರೆ ಶಾಲಾವಧಿ ನಂತರ 4:30 ನಂತರ ನೀವು ಮಾಡ್ಕೊಳ್ಬೇಕು ಅನ್ನುವ ಆದೇಶ ನಮಗೆ ನಿಖರವಾಗಿರೋದ್ರಿಂದ ನಾವು ಸಭೆಯಿಂದ ಮಾಡಲಿಕ್ಕೆ ಹಾಗಾಗಿ ಇಲ್ಲಿವರೆಗೆ ನಡ್ಕೊಂಡು ಬಂತು. ಮೊನ್ನೆ ಅವರು ಬಂದು ಶಾಲೆಯ ಹತ್ರ ಬಂದು ನಮಗೆ 5ನೇ ತಾರೀಕು ಸಭೆಯನ್ನು ನಾವು ಮಾಡಬೇಕು ಇಟ್ಕೊಂಡಿದ್ದೇವೆ, ಆ ದಿವಸ ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಮಕ್ಕಳಿಗೆ ಹೇಳಿ ಕಳಿಸ್ಬೇಕು ಮತ್ತು ಲೆಟರ್ನಲ್ಲಿ ಬರೀಬೇಕು ಅಂತ ಇರುವಾಗಲೇ ನಮ್ಗೆ ಏನಾಯ್ತು, 1ನೇ ತಾರೀಕಿನ ದಿವಸ ನಮಗೆ ನಿರ್ದಿಷ್ಟವಾಗಿ ಆದೇಶನೇ ಬಂತು ಇಲ್ಲಿಂದ ಆಯುಕ್ತರಿಂದ. ಕೂಡಲೇ 3ನೇ ತಾರೀಕಿನ ದಿವಸ ಶನಿವಾರ ದಿನ ನೀವು ಮಹಾಪೇಟೆಯಲ್ಲಿ ಪಾಲಕ ಶಿಕ್ಷಕ ಪೋಷಕರ ಮಹಾಸಭೆಯನ್ನ ಆಯೋಜನೆ ಮಾಡಬೇಕು, ಅದನ್ನು ಅದ್ದೂರಿಯಾಗಿ ಸರ್ಕಾರದ ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ನೀವು ಆಯೋಜಿಸಬೇಕು ಅಂತ ಕೇಳ್ಕೊಂಡಾಗ ನಾವು ಸಭೆಗೆ ಅವತ್ತಿನ ದಿನವೇ ಅವ್ರಿಗೆ ಕರೆದಿದ್ದು ಸಭೆ ಆಗ್ತಿತ್ತು. ಆದರೆ ಇನ್ನೊಂದು ಕಾರ್ಯಕ್ರಮ ಅದಕ್ಕೂ ಮೊದಲು ಡಾಕ್ಟರ್ ವಿಕ್ರಮ್ ನಾಯ್ಕ ಸರ್ ನಮ್ಮ ಹತ್ರ ಕೇಳ್ಕೊಂಡು ಒಂದು ವಿಶೇಷ ಭೋಜನ ಕೂಟವನ್ನು ನಾವು ಶಾಲಾ ಮಕ್ಕಳಿಗೆ ಮಾಡ್ತಾ ಇದ್ದೇವೆ 3ನೇ ತಾರೀಕು ಶನಿವಾರ. ನಮ್ಮ ಇವರು ಹೇಳೋ ಮೊದಲೇ ಅವ್ರು ಹೇಳಿದ್ರು ಮತ್ತು ಭೇಟಿಯ ಮಹಾಸಭೆ ಹೇಳೋಕ್ಕಿಂತ ಪೂರ್ವದಲ್ಲಿ ಅವ್ರು ಹೇಳಿದ್ರು. ಈ ರೀತಿಯ 3 ಸಭೆಗಳ ಗೊಂದಲದಿಂದ ಇವರು ನಮ್ಮ ಸಾಮಾಜಿಕ ಒಡನಾಟ ಸಭೆಯನ್ನ ಆವತ್ತು ನಮಗೆ ಇಟ್ಕೊಳ್ಳಿಕ್ಕೆ ಆಗಿಲ್ಲ ಶನಿವಾರ ಸರ್. ಅದಕ್ಕೂ ಮೊದಲು ಏನಾಯ್ತು, ಒಂದೇ ಒಪ್ಪತ್ತು ಶಾಲೆ ಅಂತ 12ವರೆಗೆ ಶಾಲೆ ಬಿಡಬೇಕಾದ ಪರಿಸ್ಥಿತಿ ಬಂತು. ಮತ್ತು ವಿಶೇಷ ಊಟ, ಅವರಿಗೆ ಸನ್ಮಾನ, ನಮ್ಮ ಶಿಕ್ಷಕ ಮತ್ತು ಪಾಲಕರ ಸಭೆ, ಈ ಎಲ್ಲ ಕಾರಣಗಳಿಂದ ಅವರ ಸಭೆಯ ವಿಷಯವನ್ನು ನಾವು ಹೆಚ್ಚು ಒತ್ತು ಕೊಟ್ಟು ನಿಮಗೆ ಪ್ರತಿಯೊಬ್ಬರ ಮನೆಗೆ ತಲುಪಿಸಬೇಕಾಗಿಲ್ಲ. ಪಾಲಕರಿಗೆ ಆ SDMC ಅವರಿಗೆ ನಾನು ಹೇಳಿದ್ದೀನಿ, ಇಲ್ಲಿ ಸಭೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಅವತ್ತು ಯಾರು ಬಂದಿದ್ದು ಅವ್ರು ಕೇಳಿರ್ಬೇಕು, ಇಲ್ಲಿದ್ದವ್ರು ಯಾರು ಬಂದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದರೆ ನಾನು ಅವತ್ತು ವಿಷಯವನ್ನ ಹೇಳಿದ್ದೀನಿ. ಸಾಮಾಜಿಕ ಒಡನಾಟವರು 5ನೇ ತಾರೀಕು ಸೋಮವಾರ ದಿನ 2 ಗಂಟೆಗೆ ಸಭೆ ಇಟ್ಕೊಂಡಿದ್ದಾರೆ ಅಂತ ನಾವು ಖಂಡಿತವಾಗಿ ನಾನು ಹೇಳಿದ್ದೀನಿ. ಸಭೆಯಲ್ಲಿ ಇಲ್ಲಿಂದ ಮಾತಾಡ್ತಾ ಇದ್ದಾರೆ, ಎಷ್ಟು ಜನ ಗಮನಿಸಿದ್ರು, ಲಕ್ಷ್ಯ ಇಟ್ಕೊಂಡಿದ್ರು ಗೊತ್ತಿಲ್ಲ. ಹಾಗೆ ನಮ್ಮ SDMC ಎಲ್ಲರಿಗೂ ನಾವು ಫೋನ್ ಮಾಡಿ ಕೂಡ ತಿಳಿಸ್ತೀನಿ. ಕೆಲವು ಮೆಂಬರ್ಗಳು ಗೊತ್ತಿಲ್ಲ ಅನ್ನೋ ಮಾತು ಬಂತು, ಆದರೆ ಫೋನ್ ಮಾಡಿದ್ರೆ ಕೆಲವರು ಸ್ವಿಚ್ ಆಫ್ ಬಂದ್ಬಿಟ್ಟು, ಕೆಲವರು ಫೋನ್ ಎತ್ತಲಿಲ್ಲ ನನಗೆ. ಹೀಗಾಯಿತು. ಅದು ನಮ್ಮ ಮೆಂಬರ್ಸ್ ಎಲ್ಲರಿಗೂ ನಾನು ಅವತ್ತು ಹೇಳಿದ್ದೀನಿ, ಕೊನೆಗೆ ಇವರು ಫೋನ್ ಮಾಡಿದ್ದೀನಿ. ಈಗ ನಾಗವಳ್ಳಿಯವ್ರು ಬಂದು ಗೊತ್ತಿಲ್ಲ, ಅವರೆಲ್ಲರಿಗೂ ಮತ್ತೆ ಯಾರಿಗೆ ಗೊತ್ತಾಗಲಿಲ್ಲ ದಯಮಾಡಿ ಹೇಳಿ ನೀವು ಕರ್ಕೊಂಡ್ಬನ್ನಿ ಅನ್ನೋ ಮಾತನ್ನು ಹೇಳಿದೆ. ಏನೇ ಆಗಲಿ ಇಲ್ಲಿವರೆಗೆ ಕರೆಸಿ ವರದಿ ಮಾಡಿ ನಮ್ಮನ್ನು ಕರೆಸಲಿಕ್ಕೆ ನಾನು ಮೊದಲು ನಿಮಗೆ ಕ್ಷಮೆ ಯಾಚಿಸ್ತಾ ಪಾಲಕರಿಗೆ ಈ ಒಂದು ಸಭೆಗೆ ಒಂದು ಇಲಾಖೆ ಶಾಲೆಯವರಿಗೆ ಬರ್ತದಂದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾರೆ. ಶಾಲೆಯನ್ನ ಸರ್ವತೋಮುಖ ಅಭಿವೃದ್ಧಿ ಪಥದತ್ತ ಸಾಗಿಸಬೇಕು ಅಂತ ಸರ್ಕಾರ ಏನು ಮಾಡ್ತಾರೆ, ಎಲ್ಲ ಇಲಾಖೆಗಳನ್ನ ತನ್ನೊಳಗೆ ತಗೊಂಡು ಪ್ರತಿಯೊಂದು ಇಲಾಖೆಯಿಂದ ಶಾಲೆಗಾಗಿ ಏನೆಲ್ಲ ಸಹಕಾರ, ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ಬೋದು ಅದನ್ನೆಲ್ಲ ಕೊಡಿಸುವಂತ ಸರ್ಕಾರದ ಗಮನ ಇರ್ತದೆ. ಎಲ್ಲರೂ ಇದು ಭಾಗಿದಾರರೇ, ಪ್ರತಿಯೊಬ್ಬರು ಸಮುದಾಯ ಶಾಲೆಯತ್ತ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸುಮಾರು ಹಮ್ಮಿಕೊಂಡು ಬಂದಿದೆ. ಹಾಗಾಗಿ ಈ ಒಂದು ಸಭೆಗೆ ಆಗಮಿಸಿ ಆಡಿಟನ್ನು ಕೈಗೊಂಡು ಇಂದಿನ ಒಂದು ಪಾಲಕರ ಸಭೆಯನ್ನು ಹೊರಬಂದಿದ್ದಾರೆ. ಅವರಿಗೆ ನಮ್ಮ ಈ ಸಭೆಗೆ ಬಂದಂಥ ಗೀತಾ ಕಾಂಪರ್ ಅವರನ್ನು ತುಂಬ ಹೃದಯದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಅವರ ಮೇಡಮ್ ಸರಿತಾ ಮೇಡಮ್ ಮತ್ತು ನಾಗರಿಕ ಮೇಡಮ್ ಇಬ್ಬರು ಕೂಡ ಬೆಳಿಗ್ಗೆ ಒಂದು ಇಲ್ಲೇ ವರ್ಕ್ ಮಾಡ್ತಾ ಇದ್ರು. ಸಭೆಯನ್ನೆಲ್ಲ ರೆಡಿ ಮಾಡಿದವರು ಅವರಿಗೂ ಕೂಡ ಈ ಒಂದು ಮಹಾಸಭೆಗೆ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಮಂಜುನಾಥ್ ರಾಗೇರವರನ್ನು ಈ ಒಂದು ಮಹಾಸಭೆಗೆ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ.
ಬಂದಂಥ ಎಲ್ಲ ನಮ್ಮ ಪಾಲಕ ಪ್ರತಿನಿಧಿಗಳು, ನಮ್ಮ SDMs ಪ್ರತಿನಿಧಿಗಳು ನಾನು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಿನ ಚರ್ಚೆಗಾಗಿ ಅವಕಾಶ ಮಾಡಿಕೊಡ್ತಾರೆ. ನಾಡಗೀತೆ ಅಂತ ಹೇಳ್ಬೇಕು. ನಾಡಗೀತೆ ಎಲ್ಲರೂ ಕ್ಲಾಸ್ ಕ್ಲಾಸ್ ಸಾವಧಾನ್ ಎಕ್ಸಾಮ್ ರಾಷ್ಟ್ರ ನಾಡಗಿ ಪಿರೋ ಕರ್. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡಿ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಳಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾವನ್ನ ಹೆಲ್ಪ್ ಮಾಡಿ ಯೋಗತೆ ಮಾಡ್ಬೇಕಂತ ಇದ್ದೆ. ಎಲ್ಲ ಶಾಲೆಗಳಲ್ಲೂ ಸಾಮಾನ್ಯವಾಗಿ SDMC ಯಾವ ಶಾಲೆ ಈಗ ನಿಜವಾಗ್ಲೂ ನೀವು ತುಂಬಾ ಖುಷಿ ಆಯ್ತು. ಯಾಕೆ 15 ನಿಮಿಷದಲ್ಲಿ ಇಷ್ಟು ಜನ ಕೂಡಿದ್ವಿ. ಇದೇ ಬೆಳಿಗ್ಗೆನೆ ಮಾಡಿದ್ರೆ ಇಷ್ಟು ಜಾಸ್ತಿ ಮಧ್ಯಾಹ್ನ ಬರ್ತಾ ಇದ್ರು. ಯಾಕೆ ಕೇಳಿದ್ರೆ ಎಷ್ಟೋ ಶಾಲೆಗಳಲ್ಲಿ ಹಾಗೆ ಬರುದಿಲ್ಲ ಅಂತ ಹೇಳುದು. ಯಾವುದೇ ನಮ್ಮ ವೈಯಕ್ತಿಕವಾಗಲ್ಲ ಇದು. ಮತ್ತೆ ಯಾವುದೇ NGO ದಯಮಾಡಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾವುದೇ NGO ಬಂದ್ ಮಾಡಿದ್ದಲ್ಲ, ಇದು ಗವರ್ಮೆಂಟ್ ಇಂದ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಸೋಶಿಯಲ್ ಆಡಿಟ್ ಅಂದ್ರೆ ಸಾಮಾಜಿಕ ಪರಿಶೋಧನೆ. ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಆಯ್ಕೆ ಆಯಿತು ಆವಾಗ ಈ ಸಾಮಾಜಿಕ ಪರಿಶೋಧನೆಯನ್ನು ಕೊಡುವಾಗ ತಳಹಂತದಿಂದ ಪರಿಶೀಲನೆ ಮಾಡುವಂಥದ್ದು. ಸಾಮಾನ್ಯವಾಗಿ ನಿಮ್ಮ ಪಂಚಾಯತ್ನಲ್ಲಿ ನಿಮ್ಮ ಶಾಲೆಯಲ್ಲಿ ಸಾಕಷ್ಟು ಆಡಿಟ್ಗಳು ನಡೀತದೆ. CRP ಬರ್ತಾರೆ, BRP ಬರ್ತಾರೆ, DDPI ಬರ್ತಾರೆ, ಹೊರಗಡೆಯಿಂದ ಮತ್ತೆ ಆಡಿಟ್ ಸಾಕಷ್ಟು ನಡೀತಿದೆ. ಆದರೆ ಅದು ಯಾವುದು ಸಾರ್ವಜನಿಕರಿಗೆ ಗೊತ್ತಿರುವುದಿಲ್ಲ. ಶಾಲೆಯಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ, ಅನಂತರ ಮಕ್ಕಳೊಡನೆ ಚರ್ಚೆ ಮಾಡ್ತಾರೆ, ಈ ರೀತಿ ಮಾಡಿ ವರದಿಯನ್ನ ನೀಡ್ತಾರೆ. ಆದ್ರೆ ನಮ್ದು ಸಾಮಾಜಿಕ ತಳಹಂತದಿಂದ ಸಮಾಜದೊಡನೆ ಮಾಡುವಂಥದ್ದು. ನಾವೇನ್ ಮಾಡಿದ್ವಿ ಕೇಳಿದ್ರೆ, ಫಸ್ಟ್ ದಿವಸ ಬಂದು ಪ್ರೇಯರ್ ಆದ ತಕ್ಷಣ ಹಾಲು ಕುಡಿಯೋದು, ಮಕ್ಕಳನ್ನ ಹಾಲು ಕುಡಿಯೋದನ್ನ ಪರಿಶೀಲನೆ ಮಾಡಿ ಫೋಟೋ ಹೊಡೆದು ಸಭೆಯನ್ನ ಕರೆದಿದ್ವಿ. ಮೇಡಮ್ ನಾವು ಸಭೆ ಕರೆದಿದ್ವಿ, ಪೂರ್ವಭಾವಿ ಸಭೆ ಮಾಡಿದ್ನ ಇಲ್ಲ, ಎಲ್ಲ ಶಿಕ್ಷಕರಿಗೆ ಗೊತ್ತಿರ್ತಾ ಇಲ್ಲ, ಬಂದಿದ್ರಲ್ಲ ಅವಾಗ ಇದಕ್ಕಿಂತ ಹೆಚ್ಚು ಶಿಕ್ಷಕರಿದ್ರು ನಾವಿದ್ದಾರೆ. ಪೂರ್ವಭಾವಿ ಸಭೆ ಮಾಡಿ ಮತ್ತೆ ಆಡಿಟನ್ನು ಸ್ಟಾರ್ಟ್ ಮಾಡಿ ದಾಖಲಾತಿಗಳನ್ನ ಪರಿಶೀಲಿಸಿ ಆನಂತರ ಮಕ್ಕಳೊಡನೆ ಚರ್ಚೆ ಮಾಡಿ ಪ್ರತಿಯೊಂದು ಫೋಟೋ ವಿಡಿಯೋ ಇದೆ ನಮ್ಮ. ಆನಂತರ ಪಾಲಕರ ಮನೆ ಭೇಟಿ ಮಾಡ್ತೀವಿ. ಪಾಲಕರ ಮನೆ ಭೇಟಿ ಮಾಡಿ ಸಭೆಗಂತ ಬಂದಾಗ ಇಲ್ಲ ಸಭೆ ಮಾಡಿದ್ದಾಗುದಿಲ್ಲ, ಈ ಥರ ಹಾಗಾಗಿ ನಮ್ಗೊಂದು ಲೆಟ್ರ್ ಕೊಡಿ ಅಂತಂದ್ವಿ. ಒಂದು ಲೆಟ್ರ್ ಕೊಟ್ಟಿದ್ರು. ನಂತರ ಫೋನ್ ಮಾಡಿ ಆ ಲೆಟ್ರನ್ನ ಎಲ್ಲೂ ಕಳಿಸ್ಬೇಡಿ, ಅದನ್ನು ನೀವೇ ಇಟ್ಕೊಳ್ಳಿ, ಅದನ್ನ ಕೊಡಬಾರ್ದಿತ್ತು ಅಂತಂದ್ರು. ಇರ್ಲಿ ಪಾಪ ಅವರು ಇನ್ನೊಬ್ರು ತೊಂದರೆ ಆಗ್ಬೇಕಂತ ಅದಕ್ಕೂ ಸುಮ್ಮನಾದೆ ನಾನು. ಅದ್ರ ನಂತರ ಮೊನ್ನೆ 25 ಅಂತ ಹೇಳಿ ಹೋಗಿಲ್ಲ, ಮಧ್ಯದಲ್ಲಿ ಒಂದು ಬಂದಿದೆ. ಶಿಕ್ಷಕರೆಲ್ಲ ಕುತ್ಕೊಂಡಿದ್ವಿ. ನಾನು ಮಧ್ಯದಲ್ಲಿ ಶೆಟ್ಟಿಯರಿ ಪಂಚಾಯತ್ ಬಂದಾಗ ಇಲ್ಲಿ ಬಂದು ಮೇಡಮ್ ಯಾವಾಗ ಮಾಡ್ತೀವಿ ನಿಮ್ಮ ಸಭೆನ ಅಂತ. ಅದಕ್ಕೂ ಪೂರ್ವದಲ್ಲಿ 2-3 ಸಲ ಫೋನ್ ಮಾಡಿದೆ ನಾನು ಅವರಿಗೆ. ಆನಂತರ ಒಂದ್ಸಲ ಫೋನ್ ಮಾಡಿ ನೀವು ಬಂದು ಮಾಡ್ಕೊಂಡು ಹೋಗ್ಲಿ, ಇದು ಮಾಡ್ಕೊಂಡು ಹೋಗಿ. ನನ್ನ ಒಂದು ವೈಯಕ್ತಿಕವಲ್ಲ, ನನಗೆ ಈಗ 40 ಶಾಲೆ ಏನು ಕೊಟ್ಟಿದ್ದಾರಲ್ಲ, ನಾನು 40 ಶಾಲೆ ಮಾಡಿದ್ದು 40 ಶಾಲೆ ರಿಪೋರ್ಟ್ ಕೊಡ್ತೇನೆ. ನಾನು 2 ಶಾಲೆ ಮಾಡಿದ್ರೆ ಮಾಡಲಿಲ್ಲ, ಅದು ಮಾಡ್ಲಿಕ್ಕೆ ನನಗೆ ಕೋಆಪರೇಟ್ ಮಾಡಲಿಲ್ಲ, ನಾನು ಮಾಡಲಿಲ್ಲ ಅಷ್ಟೇ ಅಂತ ಬಿಟ್ಟು. ಆ ನಂತರ ಇವತ್ತು ಮೊನ್ನೆ ಏನು ಮಾಡಿದೆ, ಒಂದು ವಾರದಿಂದ ಅದು ಸಹಿತ ಏನು ಇದನ್ನು ವಾಟ್ಸಪ್ಪಿಗೂ ಕಳಿಸಿಲ್ಲ, ಕಾಲಲ್ಲೂ ಹೇಳಿದ್ದೇನೆ.
5ನೇ ತಾರೀಕು ಮಾಡೋಣ. ಅವ್ರು ಇಲ್ಲ ನೀವು ಪೋಸ್ಟ್ಪೋನ್ ಮಾಡಿ ಏನಾದರೂ ಹೇಳೋದಿದ್ರೆ ನಾನು ನನಗೆ ಆ ಬಳಿಕ ಹೇಳ್ತಿದ್ದೆ, ಆದರೂ ಸಹಿತ ನಮ್ಮ ಶಾಲೆ ಅಲ್ಲ ಅಂತ ಅದಕ್ಕೂ ನಾವು ಒಪ್ಕೊಳ್ತಿದ್ದೆ. ಆ್ಯಕ್ಚುಲಿ ನಮ್ಮ ಶಾಲೆ ನಂಗೆ ತುಂಬ ನೋವಾಗ್ತಾ ಇದೆ. ಈಗ ನನ್ನ ಇದಿದೆ, ನಾನು ನಮ್ಮ ಅತ್ತೆ ಹೆಸರಿನಲ್ಲಿ ಹಣ ಕೊಟ್ಟಿದ್ದೇನೆ ಈ ಶಾಲೆಗೆ. ನಂಗೆ ಯಾಕೆ ದುಃಖ ಆಗ್ತಾ ಇದೆ ಅಂದರೆ ಇಷ್ಟೆಲ್ಲ ಶಾಲೆ ಮಾಡ್ಕೊಂಡ್ಬಂದಿದ್ದೆ ನಾನು. ಈಗ ಯಾವಾಗಿಂದ ಇದು ಮಾಡ್ತಾ ಇದ್ದಳು, ಇಷ್ಟೆಲ್ಲ ಶಾಲೆ ಮಾಡ್ಕೊಂಡ್ಬಂದಿದ್ದೇನೆ. ಈ ಡಿಜಿಟಲ್ ಶಾಲೆಯಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅಂದರೆ ಅವ್ರು ಫಸ್ಟ್ ತಿಳ್ಕೊಂಡಿದ್ರೆ NGOದವರು, ನಾವು NGOದವರಲ್ಲ, ನಾವು ಗೌರ್ಮೆಂಟ್ ಥ್ರೂ ಬಂದವರು. ಸೋಷಿಯಲ್ ಆಡಿಟ್ ಅಂದರೆ ಪ್ರತಿಯೊಂದಕ್ಕೂ ಅಳವಡಿಸಿದ್ದಾರೆ. ಈಗಾಗಲೇ ನಾವು 6 ಆಡಿಟನ್ನು ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ನರೇಗಾ ಅಂತ ಹುಡ್ಕೊಳ್ಳೋದಷ್ಟೇ. ನಂತರ ಬಯಲು ಮುಕ್ತ ಮಲ ವಿಸರ್ಜನೆ ಅಂತ ಇದು ಪಂಚಾಯತ್ನಲ್ಲಿ ಆಯ್ಕೆ ಆದಾಗ ಇಡೀ ಸ್ಟೇಟಲ್ಲಿ 600 ಏನೋ ಪಂಚಾಯತ್ ಆಯ್ಕೆ ಆಗಿತ್ತು. ಆವಾಗ HK ಪಾಟೀಲ್ ಸಾಹೇಬರು ಮತ್ತು ಪುನಃ ನಾವು ಸೋಷಿಯಾಲಿಟಿ ಕೊಟ್ಟು ಅದನ್ನು ಮಾಡಿದಾಗ 300 ಜಿಲ್ಲೆ ಪಂಚಾಯತ್ಗಳು ಸಿಕ್ಕಿದ್ವು, ಎಲ್ಲ ಶೌಚಾಲಯ ಇದ್ದಂತಹ ಪಂಚಾಯತ್ಗಳು. ಅದೇ ರೀತಿ ಪುನಃ ಎಲ್ಲ ಯೋಜನೆ ಇದನ್ನು ಅಳವಡಿಸ್ಕೊಂಡು ನಾವೀಗ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಇದನ್ನ ಆಡಿಟನ್ನು ಮಾಡ್ತಾ ಇದ್ದೇವೆ. ಇದನ್ನ ಯಾಕೆ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಯಾವ ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಇರ್ತಾರೋ, ಯಾವ ಶಾಲೆ ಉತ್ತಮವಾಗಿದೆ ಅಂತ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ಯಶೋಗಾಥೆಯನ್ನು ಬರೆಯುವುದು ಇರ್ತದೆ ನಮಗೆ. ಪ್ರತಿ ವರ್ಷ ಪ್ರತಿ ಒಂದು ಶಾಲೆ ಮಧ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಸೇರಿಸಿದ್ರು. 4 ಶಾಲೆಗಳನ್ನು ಮಾಡಿದ್ದೀವಿ ಈಗಾಗಲೇ. ಅದರೊಳಗೂ ಒಂದು ಆನಂತರ ಸಮಗ್ರ ಶಿಕ್ಷಣದಲ್ಲಿ ಒಂದು ಅಲ್ಲೇನಿರಬೇಕು, ಮಕ್ಕಳಿರಬೇಕು, ಶಿಕ್ಷಕರಿರಬೇಕು, ಅಲ್ಲಿಯ ಒಂದು ದಾಖಲಾತಿಗಳು ಸರಿಯಾಗಿರ್ಬೇಕು. ಪ್ರತಿಯೊಂದನ್ನ ಮಾಡಿದಾಗಲೇ ಒಂದು ಯಶೋಗಾಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೀಗಾಗಲೇ ಪ್ರತಿಯೊಂದು ಶಾಲೆಗಳಲ್ಲಿ ನಾವೇನು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದೆವು, ಅಲ್ಲಿ ಉತ್ತಮವಾಗಿ ನಡೆದಂಥ ಸಭೆಗಳ ಶಾಲೆಗಳ ಇದನ್ನ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ. ಸೋಷಿಯಲ್ ಆಡಿಟ್ ಅಂತ ಹೊಡೀರಿ, ಅಲ್ಲಿ ಬರ್ತದೆ ನೋಡಿ, ಯಾವಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ. ಇದು ಯಾವುದೇ ಒಂದು ಇದನ್ನು ಮಾಡೋದಲ್ಲ. ಇದು ಮತ್ತೊಂದಂದ್ರೆ ನಿಜವಾಗ್ಲೂ ಇದು ಸಭೆ ಎಲ್ಲ ಏನು ನಿಮ್ಗೆ ಗೊತ್ತಿರಲಿ ಅಂತ ಇಷ್ಟೇ ಇದೆ. ಈಗ ನಮ್ಮಲ್ಲಿ ಮಾಡೋದೇ ಚರ್ಚೆ. ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ, ಬೆನಿಫಿಟ್ ಸಿಗ್ತಾ ಇದೆಯಲ್ಲ ಸರ್ಕಾರದಿಂದ. ಏನೇನು ಸಿಗ್ತಾ ಇದೆ ಅಂತ ಸ್ವಲ್ಪ ಯಾವಾಗ ಹೇಳ್ರಿ. ನಿಮ್ಮ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ? ಮೊಟ್ಟೆ ಸಿಗ್ತದೆ, ಚಪ್ಪಲ್ ಸಿಗ್ತದೆ. ಇಟ್ಕೊಳ್ಳಿ ನಿಮ್ಮ ಹೆಸರು ಹೇಳಿ. ಜ್ಯೋತಿ. ಮೊಟ್ಟೆ ಸಿಗ್ತದೆ, ಬಟ್ಟೆ ಸಿಗ್ತದೆ, ಚಪ್ಪಲ್ ಸಿಗ್ತದೆ, ಊಟ ಸಿಗ್ತದೆ, ಮತ್ತೆ ಹೇಳಿ ಗೊತ್ತಿದ್ದು ಇಟ್ಕೊಳ್ಳಿ ಹೇಳಿ. ಅದಕ್ಕೂ ಮುಂದೆ ಹೇಳ್ತೇನೆ. ಅದಕ್ಕೆ ಸಿಗೋದು ಯಾವ್ದಂತ ಹೇಳಿ. ಇಷ್ಟೇನಾ ಸಿಗೋದು? ಪಟ್ಟಿ ಸಿಗುದಿಲ್ಲ, ಪಟ್ಟಿ ದಾನಿಗಳು ಕೊಡ್ತಾ ಇದ್ದಾರೆ. ನಮ್ಮ ಶಾಲೆ ಇಲ್ಲಿ ಶಾಲೆ ದಾನಿಗಳು ಕೊಡ್ತದೆ ಜಾಸ್ತಿ ಇದೆ. ಸರ್ಕಾರದಿಂದ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಎದ್ಕೊಂಡು ಹೇಳಿ ದಯಮಾಡಿ. ನಿಮ್ ಮಕ್ಕಳಿಗೆ ಏನೇನು ಸಿಗ್ತದೆ ಅಂತ ಗೊತ್ತಿಲ್ವಾ? ಸಿಗುದಿಲ್ವಾ ನಿಮ್ ಮಕ್ಕಳಿಗೆ? ಏನೇನು ಸಿಗ್ತದೆ ಅಂತ ಹೇಳಿ. ಈಗ ಅವ್ರು ಹೇಳಿ ಸರಿ, ಚಪ್ಪಲ್ ಸಿಗ್ತದೆ ಹೇಳಿದಾರ, ಅವರು ಚಪ್ಪಲ್ ಸಿಗ್ತದೆ, ಮೊಟ್ಟೆ ಸಿಗ್ತದೆ ಅಂದ್ರೆ ಊಟಕ್ಕೆ ಮೊಟ್ಟೆ ಕೊಡ್ತಾರೆ. ಮತ್ತೆ ಬಟ್ಟೆ, ಆಟಕ್ಕೆ ಸಾಮಾನು, ಸಪ್ರೇಟ್ ವೈಯಕ್ತಿಕ ಒಂದು ಬೇಕಾದ್ರೆ ವೈಯಕ್ತಿಕ ಇನ್ನೂ ಬಹಳಷ್ಟಿದೆ. ಗೊತ್ತಿಲ್ವಾ? ಮೊನ್ನೆ ಆಧಾರ್ ಕಾರ್ಡ್ ಮತ್ತೆ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟಿರಲಿಲ್ಲ ಅಂತ ಗೊತ್ತಿಲ್ಲ ಮೇಡಮ್. ನೀವು ಹೇಳ್ಬಿಟ್ಟು ಅವ್ರ ಬೆನಿಫಿಟ್ ಅವ್ರು ಸಿಕ್ಕಿದೆ, ಸಿಕ್ಕಿದೆ ಒಂದು ಗೊತ್ತಾಗಬೇಕು. ನೀವು ಹೇಳಿದ್ರೆ ಸಿಕ್ಕಿದೆ ಅಂತ ಅದಾಯ್ತು. ಕರೆ ಹೇಳ್ತೇನೆ ಫಸ್ಟ್ ಏನು ಬರೋದು ಅದೇನು ಮತ್ತೇನು ಬರ್ತದೆ? ಸೈಕಲ್ ಎಲ್ಲ ಸಿಗ್ತದೆ ಅಂತ ಹೇಳ್ತಿದ್ರು ಮಕ್ಕಳು. ಅದು ಬಿಟ್ಟು ಬರುವುದೇ ಹೇಗೆ? ನೀವು ಇಂಪಾರ್ಟೆಂಟ್ ಇದ್ದದ್ದೇ ಹೇಳಿಲ್ಲ ನೀವು. ಒಳ್ಳೆ ಭವಿಷ್ಯ. ಊಟ ಆಯ್ತು, ಮತ್ತೆ ಇಂಪಾರ್ಟೆಂಟ್ ಇದ್ದದ್ದೇ ಹೇಳಿಲ್ಲ ಅಂದ್ರೆ ಸ್ಕಾಲರ್ಶಿಪ್. ಅವ್ರೇನು ನಿಮ್ಮ ಬಾಯಿಂದ ಬೇರೇನೋ ಗೆಸ್ ಮಾಡ್ತಾ ಇದ್ದಾರೋ. ಬೇರೆನ ಹೇಳ್ತಾರೆ, ಮುಖ್ಯವಾದ ವಿದ್ಯೆ ಆಯ್ತು. ವಿದ್ಯೆ ಸ್ವಲ್ಪ ವಿಚಾರ ಮಾಡುದಲ್ಲ. ಸಮಾಜಕ್ಕೆ ಒಳ್ಳೆ ಹಣದ ರೂಪದಲ್ಲಿ ಮತ್ತೆ ಏನೇನು ಸಿಗ್ತಾ ಇದೆ? ಹಣದ ರೂಪದಲ್ಲಿ ಮತ್ತೆ ಏನೇನು ಸಿಗ್ತಾ ಇದೆ? ಹಣನೇ ಇಲ್ಲ ಮೇಡಮ್, ಇತರೆಗೂ ಹೇಳಿಲ್ಲ. ಇತರೆಗೂ ಬಂತು ಏನೇನು ಸಿಗ್ತದೆ ಸವಲತ್ತು ಹೇಳಿ. ಬೇಡ, ದಾನಿಗಳು ಬೇಡ, ಸರ್ಕಾರದಿಂದ ಬರುವಂತದ್ದು.
ಕೇಳ್ತೀನಿ. ಇವತ್ತು ಧಾನ್ಯಗಳು ದಾನಿಗಳು ಮಾಡ್ತಾರೆ, ಆಮೇಲೆ ನಿಮ್ಗೆ ಯಾವ ದಾನಿಗಳು ಯಾವ ಸರ್ಕಾರ ಬಂದದ್ದು ಹೆಚ್ಚಾಗಿ ಹೋಗಿದೆ ಬಂದದ್ದು. ಸಾರಿಗೆ ಪರ್ಮಿಷನ್ ಹೇಳ್ಕೊಳ್ಳಿ. ಹಾ, ದೂರಿಂದ ಬರುವವರಿಗೆ ಸಾರಿಗೆ ಬರುತ್ತೆ. ಸಿಗ್ತದಾ ನಿಮ್ಮ ಚಿತ್ರೊಳಗೆ? ನಿಮ್ಗೆ ದೂರಿಂದ ಬರೋರು ಇದ್ದಾರಾ? ಇದ್ದಾರೆ. ಸಿಗ್ತದ್ಯಾ? ಎಷ್ಟು ಬರ್ತದೆ? ಯಾಕೆ ಸಿಕ್ಕಿದ್ದಾರಿಗೆ? ಸಿಕ್ಕದವ್ರು ಒಬ್ಬರೇ ತಿಳ್ಕೊಂಡು ಎಷ್ಟು ಅಕೌಂಟ್ ಹಾಕಿದ್ದಾರೆ ಅಂತ ಹೇಳ್ರಿ. ನಮ್ಮ ಉದ್ದೇಶ ಏನು ಅಂದ್ರೆ ನಿಮ್ಗೆ ಬರುವಂತ ಬೆನಿಫಿಟ್ ಸರಿಯಾಗಿ ನಿಮ್ಗೆ ತಲುಪಿದೆಯೋ ಇಲ್ವಾ ಅಂತ ತಿಳ್ಕೊಳ್ಳೋದೇ ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಕೇಳ್ತಾ ಇರೋದು. 2023 ವರ್ಷಕ್ಕೆ ಒಂದು ವಿಷಯ ನಾ ಹೇಳ್ತೀನಿ ಕೇಳಿ. ಬೇಡ ಅವ್ರು ಹೇಳುದು ವರ್ಷಕ್ಕೆ 6,000 ರೂಪಾಯಿ ಸಿಗ್ತದೆ ದೂರದಿಂದ ಬರುವಂತ ಮಕ್ಕಳು. ದೂರದಿಂದ ಅಂದ್ರೆ ಮತ್ತೆ ಅಲ್ಲಿ ಬೇರೆ ಯಾವುದೇ ಸ್ಕೂಲ್ ಇರ್ಬಾರ್ದು. ಮಧ್ಯದಲ್ಲಿ ಯಾವುದೇ ಸ್ಕೂಲ್ ಇದ್ರೆ ಸಿಗೋದಿಲ್ಲ. ಆ ಸ್ಕೂಲಿಗೆ ಹೋಗ್ಬೇಕು, ಅಥವಾ ಯಾವ್ದು ಹೋಗ್ಬೇಕು. ಮಧ್ಯದಲ್ಲಿ ಸ್ಕೂಲ್ ಇಲ್ಲದೆ ದೂರದಿಂದ ಬರುವಂತ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಿಗ್ತದೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ಸಿಗ್ತಿದೆ? 2023ರಲ್ಲಿ 1,03,200 ಹಂಚಿದ್ದೇವೆ. ಇಷ್ಟಿದೆ ನಿಮ್ಮೆಲ್ಲ ಜಮಾ ಆಗಿದೆ. 74ರಲ್ಲಿ ಬರಲಿಲ್ಲ. ಅದಾಯ್ತು. ಅದು ಬಿಟ್ಟು ಮತ್ತು ಇದೆ ಇಂಪಾರ್ಟೆಂಟ್ ಬಿಟ್ಟಿದ್ದೀರಿ ಅಂತ ಹೇಳಿದೆ ನಾನು. ಹೇಳಿಲ್ಲ ನಿಮಗೆ, ಇದು ಇಂಪಾರ್ಟೆಂಟ್ ಅಲ್ಲ. ವಾರಕ್ಕೊಂದ್ಸಲ ಮಕ್ಕಳಿಗೆ ಏನ್ ಕೊಡ್ತಾರೆ? ಏನ್ ಕೊಡ್ತಾರೆ? ಹಾ, ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ವಾ, ಅದು ಇಂಪಾರ್ಟೆಂಟ್ ಅಲ್ವಾ? ಆನಂತರ 6 ತಿಂಗಳಿಗೊಮ್ಮೆ ಏನ್ ಕೊಡ್ತಾರೆ? ಜಂತುಗಳು ಕೊಡ್ತಾರೆ ಅಲ್ಲ, ಗೊತ್ತಿದೆ ಅಲ್ಲ. ಆನಂತರ ವರ್ಷಕ್ಕೊಮ್ಮೆ ಯಾರು ಬರ್ತಾರೆ? ಹಾ, ಡಾಕ್ಟರ್ ಬರ್ತಾರೆ. ಇದು ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಕೇಳಿದ್ರೆ ನಮ್ಮ ಬಿಸಿ ಜೀವನದಲ್ಲಿ ಅಂದ್ರೆ ಪಾಲಕ ನಿಮ್ಮ ಬಿಸಿ ಜೀವನದಲ್ಲಿ ಮಕ್ಕಳನ್ನ ಶಾಲೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಂದ್ರೆ ಇಲ್ಲಿ ನೋಡಿ ಶಾಲೆಗಳ ಡಾಕ್ಟರ್ ಬಂದಾಗ ಎಷ್ಟು ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಏನಾದ್ರು ಸಮಸ್ಯೆ ಇದ್ರೆ ಮೇಲೆ ಬರ್ಕೊಡ್ತಾರೆ. ಮತ್ತೆ ಚೆಕ್ಅಪ್ ಮಾಡ್ತಾರೆ, BP ಇರ್ಬೋದು, ಇದು ಈಗ ಒಂದ್ಸಲ ಅದೇ ಟೆಸ್ಟ್ ಮಾಡಿದ್ದೆ. ಹಿಮೋಗ್ಲೋಬಿನ್ ಕಡಿಮೆ ಆದಂತ ಮಕ್ಕಳು ತುಂಬಾ ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ಎಲ್ಲ ಶಾಲೆಗಳು ಚೆಕ್ ಮಾಡಿದ್ದೆ. ಹಾ, ಅದನ್ನೆಲ್ಲ ನೀವು ಚೆಕ್ ಮಾಡಿಸ್ತಿದ್ರಿ. ಥಂಡಿ ಜ್ವರ ಆದ್ರೆ ಕರ್ಕೊಂಡು ಹೋಗ್ತಿದ್ರಿ ಅಲ್ವಾ? ಮತ್ತೆ ಇದೆ ಇದ್ರೊಳಗೆ ಮತ್ತೆ ಇದರಿಂದ ಏನ್ ಬೆನಿಫಿಟ್ ಆಗಿದೆ? ಮತ್ತೆ ಮಕ್ಕಳ ಆರೋಗ್ಯದಿಂದಿದ್ದಾರೆ. ಮತ್ತೆ ನೀವ್ ಹೇಳ್ಬಿಡಿ, ನೀವು ಅಷ್ಟು ಕಡೆಗೆ ಅವ್ರು ಹೇಳೋದೇನು? ಅವ್ರು ಗೊತ್ತಿರ್ಬೇಕಲ್ಲ. ಇದು ಎಲ್ಲಾ ಶಾಲೆ ಮಕ್ಕಳಿಗೆ ಸಿಗ್ತಾ ಇದೆಯಾ? ಎಲ್ಲ ಶಾಲೆ ಮಕ್ಕಳಿಗೆ ಸಿಗ್ತಾ ಇದೆಯಾ? ನಾನಿಲ್ಲ ಅಂತೇನೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಸಿಗ್ತಾ ಇದೆ ಅಲ್ವಾ? ಪ್ರೈವೇಟ್ ಸ್ಕೂಲಲ್ಲಿ ಸಿಗ್ತಾ ಇಲ್ಲ. ಇದನ್ನ ಅನುದಾನಿತ ಸ್ಕೂಲಿಗೆ ಕೆಲವೊಂದು ಸ್ಕೂಲಿಗಿದೆ, ಕೆಲವೊಂದು ಸ್ಕೂಲಿಗಿಲ್ಲ. ಅಂದ್ರೆ ಈಗ ಕಟ್ಟೆಯಲ್ಲಿ ಪ್ರೌಢ ಶಾಲೆ ಇಲ್ಲ, ಅವಸ ಅದಕ್ಕಿಲ್ಲ. ಅದಕ್ಕೆ ಮಧ್ಯಾಹ್ನ ಉಪಹಾರ ಯೋಜನೆ ಇದೆ, ಆದ್ರೆ ಸಮಗ್ರ ಶಿಕ್ಷಣ ಇಲ್ಲ. ಇಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ 2 ಹಂತದಲ್ಲಿ ಸಿಗ್ತಾ ಇದೆ. ಒಂದು ಮಧ್ಯಾಹ್ನ ಉಪಹಾರ ಯೋಜನೆ, ಇನ್ನೊಂದು ಸಮಗ್ರ ಶಿಕ್ಷಣ. ಸಮಗ್ರ ಶಿಕ್ಷಣದಲ್ಲಿ ನಿಮ್ಗೆ ಯಾವ್ದು ಹಾಲು ಹೇಳಿಲ್ಲ ನಿಮ್ಮ ಮಕ್ಕಳು, ಹಾಲು ಆನಂತರ ಇದು ಮತ್ತೆ ಉಂಟಲ್ಲ ಕಡೆ ಚಪ್ಪಲು, ಮತ್ತೆ 2 ಜೊತೆ ಬಟ್ಟೆ, ಆಮೇಲೆ ಪುಸ್ತಕ, ಆಮೇಲೆ ಶಾಲೆಗೆ ಸೇರಿಸ್ತಿರಲ್ಲ ನೀವು. ಅಡ್ಮಿಷನ್ ಫೀ ಎಷ್ಟು ಕೊಡ್ತೀರಿ? ಕೊಡ್ಲಿಲ್ಲಲ್ವಾ? ಅಂದ್ಮೇಲೆ ಉಚಿತ ಶಿಕ್ಷಣ ಅಲ್ಲ. ಮತ್ತೆ ಇದು ಸ್ಕಾಲರ್ಶಿಪ್ ಯಾಕೆ ಬರಲಿಲ್ಲ ಅಂದ್ರೆ SC ST ಅವರಿಗೆ ಬರ್ತಾ ಇದೆ, ಇತರೆಯವರಿಗೆ ಕೊರೋನಾ ನಂತರ ಸ್ಕಾಲರ್ಶಿಪ್ ಬರಲಿಲ್ಲ ಅಲ್ವಾ? ಕೊರೋನಾ ನಂತರ ಸ್ಕಾಲರ್ಶಿಪ್ ಬರಲಿಲ್ಲ. ಆದ್ರೆ ಇತರೆ ಎಲ್ಲ ಬೆನಿಫಿಟ್ಗಳು ನಿಮ್ಗೆ ಸಿಕ್ಕಿವೆಯಾ? ಈಗ ನಾ ಕೇಳಿದಂತ ಎಲ್ಲ ಬೆನಿಫಿಟ್ ನಿಮ್ಮ ಶಾಲೆಗೆ ಸಿಕ್ಕಿದೆಯಾ? ನಿಮ್ಮ ಮಕ್ಕಳು ಎಲ್ಲರೂ ಊಟ ಮಾಡ್ತಾರ ಶಾಲೆಯಲ್ಲಿ? ಎಲ್ಲರೂ ಊಟ ಮಾಡೋದಿಲ್ಲ, ನಮ್ಗೆ ಮಾಡ್ತಾರಾ? 2 ದಿವಸ ಮೊಟ್ಟೆ ಸಿಕ್ಕಿದಾರ? ರಾಗಿ ಮಾಡಿ ಈಗ ಪ್ರತಿದಿನ ಬಂದಿದೆ ಅಲ್ವಾ ರಾಗಿ ಮಾಡ್ರು? ಮೊದಲು 3 ದಿನ ಇತ್ತು,
ಈಗ ಪ್ರತಿದಿನ ಬಂದಿದೆ ಹಾಲಿನ ಜೊತೆಗೆ ರಾಗಿ ಮಾಡ್ತಾರೆ ಆಮೇಲೆ ಹಾಕೋದು ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ಅಂದ್ರೆ ನೋಡ್ಲೆ ತಿಂತಿದ್ದೀವಿ ಬಾಳೆಹಣ್ಣು ಮೊದಲೇ ಇತ್ತು ಅದನ್ನ ಬ್ಯಾನ್ ಮಾಡ್ತಾರೆ ಈಗ ಇದನ್ನ ಕೊಡ್ತಾ ಇದ್ದಾರೆ ಅಲ್ವಾ ಕಡೆ ಇದೆಲ್ಲ ಮಕ್ಕಳಿಗೆ ಆಯ್ತು ಬೆನಿಫಿಟ್ ಪಾಲಕರಿಗೆ ಇದರಿಂದ ಏನು ಬೆನಿಫಿಟ್ ಇದೆ ಮತ್ತೆ ಮಕ್ಕಳಿಗೆ ಹೊಸ ಕಾಳಜಿ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ 3 ಲಕ್ಷ ಜನ ಶಾಲೆ ಹೋಗ್ತಿದ್ರು ಆವಾಗ ಎಲ್ಲ ಶಾಲೆಗಳನ್ನು ನಾವು ಹಣ ಕೊಡ್ಬೇಕು ಒಂದೇ ಸಲ ಶಾಲೆ ಸ್ಟಾರ್ಟ್ ಆದಾಗ ತಂದೆ ತಾಯಿಗಳಿಗೆ ಎಷ್ಟು ಸರಿ ಆಗ್ತಿದೆ ಅಲ್ವಾ ಅವಾಗ ಕಡಿಮೆ ಇತ್ತು ಆ ಹಣ ಈಗ ಸಿಗ್ತಿರ್ಲಿಲ್ಲ ಅವಾಗ ಕಡಿಮೆ ಇತ್ತು ಅದಕ್ಕೂ ಬೆಲೆ ಇತ್ತು ಆವಾಗ 5 ರೂಪಾಯಿ ಈಗ 100 ರೂಪಾಯಿ ಒಂದೇನು ನನ್ನ ಅಂತ ಪರಿಸ್ಥಿತಿ ಅದೀಗ ಪಾಲಕರು ಗೌರ್ಮೆಂಟ್ ಶಾಲೆ ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಜೊತೆಗೆ ತಾಯಂದಿರಿಗೆ ಬೆನಿಫಿಟ್ ಆಗಿದೆ ಏನಾಗಿದೆ ಅಂತ ಹೇಳಿ ನೀವು ಗಂಡ ಫೀಲಿಂಗ್ ಮಾಡಬೇಡ ಮನೇಲಿ ಮಾಡಬೇಡ ಮತ್ತೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಆಗಿದೆ ತಾಯಂದಿರಿಗೆ ನಾ ಹೇಳ್ತೇನೆ ಅವ್ರು ಗೊತ್ತಿಲ್ಲ ನನಗೆ ಅವ್ರ ಕಡೆ ನಾ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ ನೋಡು ಏನ್ ಹೇಳಿ ಬೆಳಿಗ್ಗೆ ಮಕ್ಕಳಿಗೆ 8ನೇ ಕ್ಲಾಸ್ ಶಾಲೆ ಕಲಿಸ್ತೀವಿ ನಾವು ಈಗ 9ನೇ ಕ್ಲಾಸ್ ಬೆಳಿಗ್ಗೆ ಆವಾಗ 8:30 ಆಗಿತ್ತು ಮತ್ತೆ ಮನೆಗೆ ಹೋಗ್ಬೇಕಿತ್ತು ಮತ್ತೆ ಕ್ಲಾಸ್ ಹೊರಗೆ ನಾವೆಲ್ಲ ಇಂಥವ್ರು ಯಾರು ಇತ್ತು ಅಲ್ವಾ ಮತ್ತೆ ನೀರು ತರುವ ವ್ಯವಸ್ಥೆ ಇರಲಿಲ್ಲ ಊಟ ತಗೊಂಡ ವ್ಯವಸ್ಥೆ ಇರಲಿಲ್ಲ ಡ್ರಮ್ನಲ್ಲಿ ತುಂಬಿಟ್ಟಿದ್ರು ಅದಕ್ಕೆ ನಾವು ತುಂಬಿಬೇಕಿತ್ತು ಮಂಡ್ಯ ಡ್ರಮ್ ಏನೋ ಇತ್ತು ಬಟ್ ಅದ್ರೊಳಗೆಲ್ಲ ಕುಡಿದಿದ್ವೆಲ್ಲ ಆರೋಗ್ಯವಾಗಿರ್ತಿದ್ವಿ ಏನು ಆಗಲಿಲ್ಲ ಈಗ ತಾಯಂದಿರಿಗೆ ಏನು ನೆನಪಿಸಾಗಿದೆ ಶಿಕ್ಷಕರು ಎಲ್ಲ ಒಂದು ಭೂಮಿಗೆ ಏನೇನು ಕಲಿಸಬೇಕು ಶಿಸ್ತು ಅದರ ಬಗ್ಗೆ ಸ್ವಚ್ಛತೆ ಬಗ್ಗೆ ಮುಂದೆ ಅದರಲ್ಲೆಲ್ಲ ಮತ್ತೆ ಇದು ಬೇಡ ಯಾವುದು ಫುಡ್ ಇದೆಲ್ಲ ಅಲ್ಲ ನಿಮಗೆ ಸ್ವಲ್ಪ ಬೆನಿಫಿಟ್ ಅಲ್ಲ ನೀವು ಬೆಳಿಗ್ಗೆ 9 ಗಂಟೆಗೆ ಕರ್ಕೊಂಡು ಬಿಡ್ತೀರಿ 4:30 ಹೋಗ್ತೀರಿ 4:30 ಹೋಗ್ತಾರೆ ಮಕ್ಕಳು ಅಲ್ಲಿ ತನಕ ಕೂಲಿ ಕೆಲಸಕ್ಕೆ ಹೋಗ್ಬೋದು ಕೂಲಿ ಕೆಲಸ ಒಂದೇ ಅಲ್ಲ ಎಲ್ಲಾದ್ರೂ ಒಂದು ಸೀರೆ ಕೊಡುದ ಅಥವಾ ಹೆಸರು ಹಾಕುದು ಏನಾದ್ರು ಇದ್ರೆ ಆ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ತಲೆ ಬಿಸಿ ಈಗ ಬೇಡಿ ಎಷ್ಟೋ ಸಲ ಯಾಕೆ ನಾವೇ ಎಷ್ಟು ಕರ್ಕೊಂಡು ಹೋದಾಗ ನಾಯಿ ಹೋಗ್ಬಿಡ್ತೀರಲ್ಲ ಅಲ್ಲಲ್ಲ ಆಗುವ ಈ ರೀತಿ ಪರಿಸ್ಥಿತಿ ಇದೆ ಹೌದಲ್ಲ ಮತ್ತೊಂದಂದ್ರೆ ಪೇಟೆಗೆ ಹೋಗ್ತೇವೆ ನಾವು ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ನಾವು ಹೋಗ್ಲಿಕ್ಕೆ ಡಿಫ್ರೆನ್ಸ್ ಇಲ್ಲ ಯಾವುದು ಚಲೋ ಆಯ್ತು ಮತ್ತೊಂದಂದ್ರೆ ಈಗ ನೀವು ಶಾಲೆಗೆ ಯಾವಾಗ ಬರ್ತೀರಿ ಈ ಶಾಲೆಗೆ ಭೇಟಿ ಕೊಡ್ತೀರಾ ಏನ ನಮಗೆ ಹಿಂಗೆ ಕರ್ಕೊಂಡು ಬರುತ್ತಾ ಎಷ್ಟು ಜನ ಬಿಸಿ ಊಟ ರುಚಿ ನೋಡಿದ್ರಿ ಎಷ್ಟು ಜನ ಬಿಸಿ ಊಟ ಕೇಳಿಸಿ ಮುಂದೆ ಕೇಳಿ ಎಷ್ಟು ಜನ ಮಕ್ಕಳ ಬಿಸಿ ಊಟದಲ್ಲಿ ಪಾಲ್ಗೊಂಡಿದ್ರಿ ಮಕ್ಕಳ ಜೊತೆಗೆ ಎಷ್ಟು ಜನ ಪಾಲ್ಗೊಂಡಿದ್ರಿ ಈ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ರಜೆ ಇದ್ದಾಗ ನಮ್ಗೆ 1-2 ಮಕ್ಕಳು ಈಗೆಲ್ಲ ಹೆಚ್ಚಿಲ್ಲ 2 ತಪ್ಪು 3 ಅಷ್ಟು ಮಕ್ಕಳನ್ನ ಒಂದು ರಜೆ ಇದ್ದಾಗ ನಮ್ಗೆ ಇಟ್ಕೊಳಕ್ಕೆ ಎಷ್ಟು ಕಷ್ಟ
ಈಗ ಹಾಗಲ್ಲ, ಪ್ರತಿ ದಿವಸ ಶಿಕ್ಷಕರು ಮಕ್ಕಳನ್ನ ಬೆಳಿಗ್ಗೆ ಬಂದ ತಕ್ಷಣ ಪ್ರೇಯರ್ ಮಾಡ್ಬೇಕು. ಮತ್ತೆ ಪ್ರೇಯರ್ ನಮ್ಗೆ ಬಂದದ್ದು ಈಗ ಮೊದಲು ನಮ್ಮಾಗ ಏನು ಪಂಚಾಂಗ ಮತ್ತೆ ಅಂಗನವಾಡಿ ಏನು ನಾವಿರಲ್ಲ, ಈಗಿಲ್ಲ. ಈಗ ಪ್ರತಿಯೊಂದನ್ನು ಚಟುವಟಿಕೆಗಳನ್ನು ಮಾಡಿಸ್ತಾರೆ, ಅದನ್ನು ಮಾಡಿಸ್ಬೇಕು. ನಂತರ ಮಕ್ಕಳ ಹಾಲು ಕುದ್ರ ನೋಡ್ಬೇಕು, ಆ ನಂತರ ಕ್ಲಾಸಿಗೆ ಹೋಗ್ಬೇಕು, ಕ್ಲಾಸಿಗೆ ಹೋಗಿ ಕಲಿಸ್ಬೇಕು. ಹೊರಗಡೆ ಇದು ಮೇಲ್ ಆಫೀಸಿಂದ ಏನಾದರೂ ರಿಪೋರ್ಟ್ ಬಂತಾರೆ ಕೊಡ್ಬೇಕು. ಮತ್ತೆ ಆಫೀಸ್ ಎಷ್ಟು ಜನ ಮಕ್ಕಳು ಊಟ ಮಾಡಿದ್ರು, ಎಷ್ಟು ತಿಂಡಿ ಮಾಡಿದ್ರು, ಅದನ್ನ ಎಷ್ಟು ಜನ ಹಾಕಿದ್ರು, ಎಷ್ಟು ಜನ ಮೊಟ್ಟೆ ತಿಂದ್ರು ಅಂತ ಇಷ್ಟು ಕಳಿಸ್ಬೇಕು ಅಲ್ವಾ. ಆನಂತರ ಮಕ್ಕಳಿಗೆ ಊಟ ಹಾಕೋದು, ಪ್ರತಿಯೊಬ್ಬರು ಏನು ತಿಂತಾರೆ, ಏನು ಊಟ ಮಾಡ್ತಾರೆ ಇವತ್ತು ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕು. ಇಷ್ಟೆಲ್ಲ ಮಾಡೋ ಶಿಕ್ಷಕರು ಇಷ್ಟೆಲ್ಲ ಮಾಡ್ಬೇಕು. ಜೊತೆಗೆ ಅಡಿಗೆಯವರು ನೇಮಕ ಯಾವಾಗ ಆಗಿತ್ತು ಹೇಳ್ರಿ? ಖಾಲಿ ಒಂದು ಅನ್ನ ಸಾರು ಇರ್ಬೇಕಾದ್ರೆ ಅಡಿಗೆಯವರು ನೇಮಕ ಆಗಿತ್ತು, ಒಪ್ಕೊಳ್ತೀರಾ? ಅವ್ರಿಗೆ ಕೊಡೋ ಪಗಾರಕ್ಕೆ, ಅವ್ರು ಮಾಡುವಂತ ಕೆಲಸಕ್ಕೆ ಸರಿ ಇದೆಯಾ? ನಿಮ್ ಮನ್ಸಿಗೆ ಒಪ್ತದ್ಯಾ? ಇಲ್ಲ ಅಲ್ವಾ? ಅಂದ್ರೆ ಏನಂತ ಸರ್ಕಾರ ಕೇಳಿದ್ರೆ, ಶಿಕ್ಷಕ, ಬಾಲಕ, ಪಾಲಕ 3 ಜನ ಒಂದು ಕೊಂಡಿ. ಈಗ ಹಿಂದೇನಾಗಿತ್ತು, ಶಾಲೆ ಶಿಕ್ಷಣವನ್ನೇ ಕಲಿಸ್ತಾ ಇದ್ರು, ಪ್ರತಿಯೊಂದನ್ನು ನಾವು ಮನೇಲಿ ಮಾಡ್ತಾ ಇದ್ವಿ. ಆದ್ರೆ ಈ ಶಾಲೆಯಲ್ಲೇ ಎಲ್ಲವನ್ನು ನಡೆಯುವುದರಿಂದ, ಕುಟುಂಬ ಆಗಿರೋದ್ರಿಂದ ಪ್ರತಿದಿನ ಯಾರಾದ್ರೂ ಒಬ್ಬ ಪಾಲಕರು ಶಾಲೆಗೆ ಬಂದು ಪ್ರತಿಯೊಂದನ್ನ ವೀಕ್ಷಣೆ ಮಾಡಿ, ಮಕ್ಕಳಿಗೆ ಊಟ ಬಡಿಸೋ ಹೆಲ್ಪ್ ಮಾಡಿ, ಅವರಿಗೆ ಈಗ ಅವ್ರು ಒಂದು ದಾಣೆ ಬಡಿಸ್ತಾ ಇದ್ದಾರೆ, ಒಂದು ಉಪ್ಪಿನಕಾಯಿ ಹಾಕುದು, ಮೊಟ್ಟೆ ಹಾಕುದು, ಅಥವಾ ಏನಾದ್ರು ಮಾಡುದು. ಪಾಲಕರು ಮಾಡಿದಲ್ಲಿ ಶಿಕ್ಷಕರು ಅಲರ್ಟ್ ಆಗ್ತಾರೆ, ಪಾಲಕರು ಅಲರ್ಟ್ ಆಗ್ತಾರೆ, ಮತ್ತು ಮಕ್ಕಳು ಅಲರ್ಟ್ ಆಗ್ತಾರೆ. ಮಕ್ಕಳು ಕ್ರಿಯೇಟ್ ಮಾಡುವಂತ ಮಕ್ಕಳು ಯಾರು ಬಂದ್ರೆ ನಮ್ಮ ಕೊಡ್ತೀವಿ, ನಮ್ಮ ಅಮ್ಮ ಕೊಡ್ತೀವಿ, ನನ್ನ ಮನೆಗೆ ಬೈತಾರೆ, ಗೊತ್ತಿರೋದು ಆಗೋದೆಲ್ಲ ವಾಸ್ತವ ಅಲ್ವಾ? ಮತ್ತೆ ಸರ್ಕಾರ ಇಷ್ಟೆಲ್ಲ ಬೆನಿಫಿಟ್ ಅನ್ನು ಕೊಟ್ಟು ಮಕ್ಕಳಿಗೆ ಹೊಡಿಬಾರ್ದು ಅನ್ನೋದಂತಂದಿದೆ. ಹೊಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಜೋರ್ ಮಾಡೋದು ಕೂರಿಸ್ಬೇಕಿತ್ತು. ಆದ್ರೆ ಮಕ್ಕಳಿಗೆ ಕಣ್ಣು ಬಿಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಆದ್ರೆ ನೀವು ಪಾಲಕರು ನಮ್ಮ ಮಕ್ಕಳಿಗೂ ಹೊಡಿಬೇಕಾ ಅಂತ, ಅದಕ್ಕಲ್ಲ. ನಮ್ಮಲ್ಲಿ ಹೆದರಿಕೆ ಇದ್ರು ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೊಡಿಬೇಕು ಬಡಿಬೇಕು ಅಂತಲ್ಲ, ಮಕ್ಕಳಿಗೆ ಈಗ ನಮ್ಗೆ ನೋಡಿ, ನಮ್ಮ ಮನೆಯಲ್ಲಿ ಬರ್ತಾರೆ, ಅಡಿಗೆ ಮಾಡ್ಬೇಕಂತ ಹೆದರಿಕೆ ಇದ್ರೆ ನಾವು ಒಬ್ಬರೇ ಇದ್ರೆ ಮಾಡ್ಬಿಟ್ಟಿಲ್ಲ, ಒಪ್ತೀವಿ ಇದನ್ನ. ಹಾಗೆಯ ಮಕ್ಕಳಿಗೂ ನೀವು ಇಷ್ಟ ಅಂದ್ರೆ, ಈಗ ನೀವು 80 ಮಂದಿ ಒಂದು 50 ಮಂದಿನೇ ಇಟ್ಕೊಳ್ಳಿ, 50 ಮಂದಿ ಲೇಡೀಸ್ ಇದ್ರೆ ನಿಮ್ಗೆ 2 ತಿಂಗಳಿಗೆ ಒಂದು ಸ್ವಲ್ಪ ಸುಮಾರು ಒಂದು ಡ್ರೆಸ್ ಬರ್ತದೆ, ಭಾಳ ಚೆಂದ ಅದು ಇಡೀ ದಿವಸ ಬರ್ಬೇಕಂತ ಒಂದು ತಾಸು ಶಾಲೆಗೆ ಬಂದು ವಿಸಿಟ್ ಮಾಡಿ ಏನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನೋಡಿ, ಮಕ್ಕಳನ್ನ ಊಟ ಮಾಡ್ತಾರೆ ಹಾಗೆ ನೋಡಿ, ಇವ್ರನ್ನ ನೋಡ್ಕೊಂಡು ಬಂದ್ರೆ ಅವರಲ್ಲಿ ಸಂಬಂಧವೂ ಹೆಚ್ಚಾಗ್ತದೆ. ಮತ್ತೆ ನಿಮಗೂ ಸಹಿತ ಏನ್ ನಡೀತದೆ ಅನ್ನೋದು ಗೊತ್ತಾಗ್ತದೆ. ಶಾಲೆಯಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಬಿಹೇವಿಯರ್ ಮಾಡ್ತಾರೆ ಅನ್ನೋದು ಸಹಿತ ನಮ್ಮ ಗಮನಕ್ಕೆ ಬರ್ತದೆ ಅಲ್ವಾ? ಇಷ್ಟೆಲ್ಲ ಸವಲತ್ತನ್ನ ಇದು ಸರ್ಕಾರ ಯಾಕೆ ಕೊಟ್ಟಿದೆ? ಯಾಕೆ ಕೊಟ್ಟಿದೆ ಸರ್ಕಾರ ಈ ತರ ಸವಲತ್ತನ್ನು? ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಕೊಡ್ತಾನೆ, ಎಲ್ಲೋ ಕಲ್ತ್ರು ಇಂದಿನ ಮಕ್ಕಳು ನಾಳೆ ಪ್ರಜೆಗಳೇ. ಆದ್ರೆ ಈ ಸವಲತ್ತನ್ನು ಸರ್ಕಾರ ಯಾಕೆ ಕೊಟ್ಟಿದೆ? ಎಲ್ಲರೂ ಕೊಟ್ಟಿದೆ, ಬಡವರಿಗೆಲ್ಲ ಎಲ್ಲ ಮಕ್ಕಳು ಕೊಟ್ಟಿದೆ. ಈಗ ಶಿಕ್ಷಕರ ಮಕ್ಕಳ ಮಕ್ಕಳು ಕೊಟ್ಟಿದೆ, ನೌಕರರು ಕೊಟ್ಟಿದೆ, ಎಲ್ರಿಗೂ ಕೊಟ್ಟರು, ಎಲ್ರಿಗೂ ಕೊಡ್ತಾರೆ. ಯಾಕೆ ಕೊಡ್ತಾರೆ ಇದನ್ನ? ಅಲ್ಲ, ಸಮಾಜದಲ್ಲಿ ಸರ್ಕಾರದ ಏನಿದೆ ಯೋಜನೆ ಒಂದಿದೆ, ಯಾಕೆ ಕೊಡ್ತಾ ಇದೆ ಅಲ್ಲ ಅವ್ರು ಹೇಳಿದ್ವಲ್ಲ, ಹೇಳಿ ನೋಡುವ. ಸರ್ಕಾರಿ ಶಾಲೆಗಳನ್ನಷ್ಟೇ ಕೊಡ್ತಾ ಇದೆ ಅಲ್ವಾ? ಅಂದ್ರೆ ಪ್ರತಿಯೊಬ್ಬ ಮಗು ಸರ್ಕಾರಿ ಶಾಲೆಗೆ ಬರಬೇಕು, ಸರ್ಕಾರಿ ಶಾಲೆಯಲ್ಲಿ ಕಲ್ತೋದು ಸಹಿತ ಒಳ್ಳೆ ವ್ಯಕ್ತಿಗಳಾಗ್ತಾರೆ. ಈಗ ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ನೋಡಿ, ಈಗ ವಿಕ್ರಮ್ ನಾಯ್ಕಂದ್ರೆ ಅವ್ರು ಕ್ವಾಲಿಟಿ ಇದ್ದಾರೆ, ಇಂಗ್ಲಿಷ್ ಕಲ್ತ್ಕೊಂಡೇ ಹೋಗಿದಾರ, ಕ್ವಾಲಿಟಿ ಹೋಗಿದಾರ, ಇದೇ ಶಾಲೆಯಲ್ಲಿ ಕಲ್ತವ್ರಲ್ವಾ? ಅದಕ್ಕೆ ಸರ್ಕಾರ ಇದೆಲ್ಲ ಸವಲತ್ತನ್ನು ಕೊಟ್ಟು ಯಾಕೆ ನೀವು ಕಾನ್ವೆಂಟಿಗೆ ಬರೀ ಪ್ರೈವೇಟ್ ಸ್ಕೂಲಿಗೆ ಮಾಡ್ತೀರಿ? ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು, ಮತ್ತೆ ಪ್ರತಿಯೊಬ್ಬರು ದಿನ ಶಾಲೆಗೆ ಬರಬೇಕು, ಅವರಲ್ಲಿ ಭೇದ ಭಾವ ಇರಬಾರ್ದು ಮಕ್ಕಳಲ್ಲಿ. ಅಂದ್ರೆ ಏನಾಗಿತ್ತು, ಮೊದಲು ಕನ್ನಡ ಶಾಲೆ ಹೋಗ್ಬೇಕಾದ್ರೆ ಸರಿ ಡ್ರೆಸ್ ಇರ್ತಿಲ್ಲ, ಒಬ್ರು ಚಲೋ ಹಾಕೊಂಡು ಹೋಗ್ತಿದ್ರು, ಒಬ್ರು ಇದ್ದದ್ದೇ ಹಾಕೊಂಡು ಹೋಗ್ತಾರೆ. ಈಗ ಯೂನಿಫಾರ್ಮ್ ಬಂದಿದ್ರೆ ಎಲ್ಲರೂ ಸಮೂಹ ಕಾಣ್ತಾರೆ. ಈಗ ಇದು
ಪ್ರೈವೇಟ್ ಸ್ಕೂಲಿಗೆ ಹೋಗೋ ಮಕ್ಕಳು ಸಹಿತ ಯೂನಿಫಾರ್ಮ್ ಹಾಕ್ತಾರೆ. ಅವರು ಬೂಟ್ ಹಾಕ್ತಾರೆ. ಹಾಗೆ ಚಪ್ಪಲ್ ಸರ್ಕಾರ ಕೊಡ್ತಾ ಇದೆ. ಎಲ್ಲ ಸವಲತ್ತನ್ನು ಕೊಟ್ಟು ನೀವು ಮತ್ತೆ ಯಾಕೆ ಸುಮಾರು ಹೋಗ್ತದೆ? ಅದಕ್ಕಾಗಿ ಪ್ರತಿಯೊಬ್ಬರು ಕನ್ನಡ ಶಾಲೆಗೆ ಬರಬೇಕು, ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲೇ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಸರ್ಕಾರ ಈ ಎಲ್ಲ ಬೆನಿಫಿಟ್ ಅನ್ನ ಕೊಟ್ಟಿದೆ. ಅನಂತರ ಈಗ ಈ ಶಾಲೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಇಬ್ಬರು ಪಾಲಕರು ಹೇಳಬೇಕು, ಆಮೇಲೆ SDMC ಅಧ್ಯಕ್ಷರು ಮಾತಾಡಬೇಕು, ಆಮೇಲೆ ಒಬ್ಬರು ಶಿಕ್ಷಕರು ಮಾತಾಡಬೇಕು. ಕನ್ನಡ ಶಾಲೆ ಆಗಿರ್ತದೆ ನಮ್ಗೆ ಭಾಳ ಉಪಯೋಗ ಇದೆ. ಎಲ್ಲ ಪ್ರತಿಯೊಂದು ಎಲ್ಲ ಸ್ಕೂಲಲ್ಲೂ ಇವಾಗ ನಾನು ಪ್ರೈವೇಟ್ ಶಾಲೆ ಹಾಕಿದ್ರೆ ಬರ್ತೇನೆ. ಪ್ರೈವೇಟ್ ಶಾಲೆ ಹಾಕಿದ್ರೆ ಅದು ಖರ್ಚು ನೋಡಿ ಈ ಶಾಲೆಗೆ ಮುಂದಿನ ನಮ್ಗೆ ನಮ್ಮ ಮನೆಗೆ ಅಂತ ಹೇಳಿದ್ರು ಇಲ್ಲಿ ಈ ಥರ ವ್ಯವಸ್ಥೆ ನಮ್ಗೆ ಪ್ರೈವೇಟ್ ಶಾಲೆ ಇಟ್ಟೇ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅದೇ ಶಿಕ್ಷಣ ಕೊಡ್ತೀನಿ ಹೇಳೋದ್ರಿಂದ ಪ್ರೈವೇಟ್ ಸಹ ಈಗ ಕನ್ನಡ ಇದೆ. ಅದು ಯಾವುದೇ ಮೋಸ ಅಲ್ಲ, ಕರೆಕ್ಟ್ ಇದೆ, ಸರಿಯಾದ ವ್ಯವಸ್ಥೆ ಇದೆ. ದಾನಿಗಳಿಂದ ಮತ್ತು ಅದೇ ವ್ಯವಸ್ಥೆ ಹೌದು. ನೀವು ಹೇಳಿ ಯಾರು? ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರು ಶಿಕ್ಷಕರು ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದಾರೆ. ಮತ್ತು ಪ್ರತಿಯೊಂದು ಮಗುವಿಗೂ ಏನೇನು ಶಿಕ್ಷಣ ಕೊಡಬೇಕು, ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಅದೇನು ಊಟದ್ದಾಗಲಿ ಯಾವುದೇ ಒಂದಾಗಲಿ ಪ್ರತಿಯೊಂದರಲ್ಲೂ ನಮಗೆ ಮಾಡ್ತಾರೆ, ಆಟ ಹೋಗ್ತಾರೆ. ಒಂದು ಮಗು ಹಿಂದುಂಟಾದರೂ ಅದಕ್ಕೆ ಪ್ರತಿಭೆ ಮಾಡಿ ಗುರುತದೆ ಪ್ರತಿಯೊಂದು. ಒಂದು ಮಗುಗೆ ಅಕ್ಷರನೇ ಬರಲಿಲ್ಲ ಅಂದರು, ಒಂದು ಬಾಲೋಡಿಯಿಂದ ಕಲ್ತ್ಕೊಂಡು ಅಕ್ಷರನೇ ಬರಲಿಲ್ಲ ಅಂದರು ಅದಕ್ಕೆ ನಲ್ಲಿ ಕಲಿಯಿಂದ ಎಷ್ಟಿಂದ ಆಗ್ತಾರೆ ಅಂದರೆ ಅವ್ರು ಕೆಳಗೆ ಕೂತ್ಕೊಂಡು ಅಭ್ಯಾಸ ಮಾಡಿಸಿ ಅವರಿಗೆ ಎಲ್ಲ ಶಿಕ್ಷಕರು ಇದರಲ್ಲಿ ಯಾವುದೇ ಒಂದು ಕಲಿತೆ ಇಲ್ಲ. ನಮ್ಮ ಶಿಕ್ಷಣ ಕಲಿಸಿದ್ದಾರೆ ಪ್ರತಿಯೊಂದು ವಿಷಯ ನಮ್ಮ ಪಾಲಕರ ಜೊತೆ ಅಷ್ಟು ಒಡನಾಟ ಒಳ್ಳೆಯದು. ಈಗಂತೂ ನೀವೇನು ಮಾಡಬೇಕಂದ್ರೆ ಕೂತ್ಕೊಳ್ಳಿ, ನಿಮ್ಮ ಬದಿಯವರಿಗೆ ನಿಮ್ಮ ರಿಲೇಷನ್ಗೆ ಎಲ್ಲರೂ ಕನ್ನಡ ಶಾಲೆಗೆ ಬಂದಿಟ್ಟಿರ್ಬೇಕು. ಈಗ ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ಅಲ್ಲಿ ಬೆನಿಫಿಟ್ ಇಲ್ಲ, ನಮ್ಮ ಕೈಯಿಂದನೇ ಖರ್ಚು ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ನೀವು ಮತ್ತೊಂದು ಒಬ್ಬರು ಮಾಡಿದ್ರಿ. ಒಂದು ಮನೆಯಲ್ಲಿ ಒಂದು ಕನ್ನಡ ಶಾಲೆ ಹುಡುಗ ಒಬ್ಬ ಕಾಲೇಜಿಗೆ ಹೋಗಿರ್ತಾನೆ, ಆ ಕನ್ನಡ ಶಾಲೆ ಹುಡುಗ ಮನೆ ಬಾಗಿಲಿಗೆ ಬಂದವರನ್ನ ಅಟ್ಲೀಸ್ಟ್ ಮಾತಾಡ್ತಾನೆ. ಅದೇ ಕಾನ್ವೆಂಟ್ ಹುಡುಗ ಏನ್ ಮಾತಾಡ್ತೇನೆ, ತನ್ನ ಪುಸ್ತಕ, ತಾನು ಮೊಬೈಲ್, ಇವತ್ತು ಮೊಬೈಲ್ ಬಿಡಿ, ಅದು ಬಿಟ್ಟು ಮತ್ತೆ ಬೇರೆ ಇದು ಮತ್ತೆ ಪ್ರತಿಯೊಂದು ಬೆಳಿಗ್ಗೆ ಏನು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ತಂದೆ ತಾಯಿಗೆ ಹೇಗೆ ಹೇಳ್ಕೊಡ್ಬೇಕು, ಪ್ರತಿಯೊಂದು ಚಿಕ್ಕವರಲ್ಲಿ ಕಲೀಲೆ ನಮಗೆಲ್ಲ ಹಿಂಗೆ ಇದು ಮಾಡ್ತಾರೆ. ಶಿಕ್ಷಕರು ತುಂಬಾ ಇದು ಮಾಡ್ತಾ ಇದ್ದಾರೆ. ಎಂತಂದ್ರೆ ಒಂದು ತಾಯಿಗಾಗಿ ತಂದೆಗೆ ನಮಸ್ಕಾರ ಮಾಡೋದು ಪ್ರತಿಯೊಂದು ನಮ್ಗೆ ಇದು ಮಾಡೋದು. ಮತ್ತೆ ಪರೀಕ್ಷೆ ಟೈಮಿಗೆ ಫೋನ್ ಮಾಡಿ ಏಳ್ಸು ಪದ್ಧತಿ ಉಂಟಲ್ವಾ? ಎಕ್ಸಾಮ್ ಟೈಮಿಗೆ ಅಲಾರಾಮ್ ಕೊಟ್ರೆ SSLC ಕಂಪ್ಲೀಟ್ ಮತ್ತೆ. ಆದ್ರೆ ಕೆಲವೊಂದು ಶಾಲೆಯಲ್ಲಿ ರೂಢಿಸ್ಕೊಂಡಿದ್ದಾರೆ, ಕೆಲವೊಂದು ಶಾಲೆಯಲ್ಲಿ ಸ್ವಲ್ಪ ಕಿಟಕಿ ಮಕ್ಕಳು ಇದ್ದದ್ರಲ್ಲಿ ಅದನ್ನು ರೂಢಿಸಿದ್ದಾರೆ, ಮಾಡಿದ್ದಾರೆ, ಮಾಡ್ಕೊಡ್ತಾರೆ, ಕನ್ನಡ ಶಾಲೆ ಮಾಡಿದ್ದಾರೆ. ಶಿಕ್ಷಕರು ಮಾತ್ರ ಒಂದು ಮಗುಗೆ ಆರಾಮಿಲ್ಲ ಆದ್ರೂ ತಮ್ಮ ಮಗುಗೆ ಆರಾಮಿಲ್ಲ ಅಂತ ಹೇಳಿ ಅಷ್ಟಿದು ಕಾಳಜಿ ಫೋನ್ ಮಾಡಿ ಅವ್ರಿಗೆ ಏನು ಹೇಳೋದು ಬೇಕು ಅದು ವ್ಯವಸ್ಥೆ ಮಾಡ್ತಾರೆ. ನಾವು ನಮ್ದು ಯಾವುದೇ ಶಿಕ್ಷಕರು ಬಂದು ಹೊರೋಗಿ ಮಾತಾಡಿ ನಮ್ಮ ಶಾಲೆಯ ಬಗ್ಗೆ ಒಂದು ಮಾತಾಡ್ಬೇಕಂತೇಳಿ ನಮ್ಮ ಅಧಿಕಾರ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅಂತ ಹೇಳೋದಂದರೆ, ನಾನು 22 ವರ್ಷ ಸರ್ವಿಸ್ ಮಾಡಿ 6 ವರ್ಷ ಹೆಚ್ಚುವರಿ ಸರ್ವಿಸ್, ಟೋಟಲಿ 28 ವರ್ಷ ಸರ್ವಿಸ್ ಮಾಡಿ ಕಾರವಾರದಿಂದ ಇಲ್ಲಿಗೆ ಬರ್ತಾ ಇದ್ದೆ. ನನಗೆ ಫಸ್ಟ್ ಇಲ್ಲಿ ಬಂದಾಗ ಅಷ್ಟು ದೂರದಿಂದ ನಾನು ಇಲ್ಲಿ ಬರ್ತೇನೆ, ಹೇಗೆ ಮ್ಯಾನೇಜ್ಮೆಂಟ್ ಮಾಡಿ ಹೋಗಬೇಕು ಅಂತೇಳಿ ಒಂದು ಸಮಸ್ಯೆ ಆಗಿದೆ. ಒಂದು ತಿಂಗಳು ಹೋಯ್ತು, 2 ತಿಂಗಳು ಹೋದ ನಂತರ ನನಗೆ ಇಲ್ಲಿಯ ವಾತಾವರಣ ಹೊಂದಿಕೊಂಡಿದ್ದ ನಂತರ ಇಲ್ಲಿಯ ಮಕ್ಕಳ ಬಗ್ಗೆ ನನಗೆ ಭಾಳ ಏನಾಯಿತು, ಇಷ್ಟು ಬಡ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ, ಮತ್ತು ಬಡ ಪಾಲಕರು ಇದ್ದಾರೆ, ಆದರೂ ಈ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರಲ್ಲ ಈ ಮಕ್ಕಳು ಅಂತೇಳಿ ಫಸ್ಟ್ ನಾನು ಬಂದದ್ದೇ ಮಕ್ಕಳಿಗೆ ಒಂದು ಶನಿವಾರ ದಿನ ಮಾಸ್ ಭೇಟಿ ಮಾಡಬೇಕಾದ್ರೆ ಹೆಣ್ಮಕ್ಕಳಿಗೆ ಚೂಡಿದಾರ್ ಇದಾಗಿತ್ತು. ನಾನು ಸ್ವಂತ ನನ್ನ ಇದರಿಂದ ಚೂಡಿದಾರ್ ಬಟ್ಟೆ ತಂದುಕೊಟ್ಟೆ. ಯಾಕೆ ಇಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಒಂದು 5 ರಿಂದ 6 ವರ್ಷದವರೆಗೆ ಯಾರೋ ಒಂದು ದೈಹಿಕ ಶಿಕ್ಷಕರು ಇಲ್ಲ. ಅದರ ನಂತರ ಒಂದೊಂದೇ ಆಗಿ ಮಾಡಿ ಈ ಶಾಲೆಯಲ್ಲಿ ಮಕ್ಕಳು ಒಳ್ಳೆಯಿದ್ದಾರೆ, ಪಾಲಕರು ಒಳ್ಳೆಯಿದ್ದಾರೆ, ಮತ್ತು ಎಲ್ಲರೂ ತಮ್ಮ ಮಕ್ಕಳ ಸಲುವಾಗಿ ಶ್ರಮಿಸ್ತಾರೆ.
ಮತ್ತು ಯಾವುದೇ ಕಾರ್ಯಕ್ರಮ ಇದ್ದರೂ ಬಂದು ನಮ್ಮ ಶಿಕ್ಷಕರಿಗೆ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ತಾರೆ. ಮತ್ತು ನಮ್ಮ ಶಿಕ್ಷಕರು ಹಾಗೆ ಅವರಿಗೆ ಕಾಲಕ್ಕೆ ಸ್ಪಂದಿಸಿ ಏನೋ ಸಮಸ್ಯೆ ಇದ್ದರೂ ಅವರು ಅದನ್ನು ಬಗೆಹರಿಸಿ ಒಂದೊಂದು ಸತಿಗೆ ರಾತ್ರಿಗೂ ನಮ್ಮ ಅಧ್ಯಕ್ಷರು ರಾತ್ರಿಗೂ ಒಂದೊಂದು ಸತಿ ಫೋನ್ ಮಾಡ್ತಾರೆ, ಕೇಳ್ತಾರೆ ಹಿಂಗಿದೆ ಸರ್ ಏನಿದೆ ಅಂತ. ಯಾಕೆಂದರೆ ನನಗೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಲ್ಲ, ನಾನು ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ DD ಆಫೀಸ್ನಿಂದ ಹಿಡಿದು BO ಆಫೀಸ್ನಿಂದ ಹಿಡಿದು ಎಲ್ಲ ಇಲಾಖೆಯನ್ನು ನಾನು ಕೆಲಸ ಮಾಡಿದ್ದೇನೆ. ಹಾಗೆ ಆ ಒಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ನಾನು ಅವರಿಗೆ ಎಲ್ಲರಿಗೂ ಹೇಳ್ತೇನೆ. ಮತ್ತು ಒಟ್ಟಾರೆಯಾಗಿ ಹೇಳೋದಂದರೆ ಇಲ್ಲಿಯ ವಾತಾವರಣವೂ ಚಲೋ ಇದೆ, ಮಕ್ಕಳು ಚಲೋ ಇದ್ದಾರೆ, ಮತ್ತು ನಮ್ಮ ಶಿಕ್ಷಕರು ಒಳ್ಳೆಯದಿದ್ದಾರೆ. ಎಲ್ಲವೂ ಇಲ್ಲಿ ಸುಸಂಸ್ಕೃತವಾಗಿ ನಡೀತಾ ಇದೆ, ಯಾವುದೇ ಕುಂದುಕೊರತೆ ಇಲ್ಲ. ಮತ್ತು ಪ್ರತಿಯೊಂದು ವರ್ಷದಲ್ಲೂ ಕೆಲವು ಕಡೆಗೆ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಯುವುದಿಲ್ಲ, ಪ್ರತಿ ವರ್ಷ ನಮ್ಮ ಇದೂ ನಡೆಯುವುದಿಲ್ಲ, ಏನು ಪ್ರವಾಸವೂ ನಡೆಯುವುದಿಲ್ಲ. ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮತ್ತು ಆ ಮಕ್ಕಳಿಗೆ ಕೊಡುವಂಥ ಬಹುಮಾನಗಳು, ದಾನಿಗಳು. ಇಲ್ಲಿ ಕೊಡಗೈ ದಾನಿಗಳು ಅಂದರೆ ಹೇಳಿದರೆ ತಪ್ಪಾಗ್ತದೆ, ಎಲ್ಲ ಬಹಳಷ್ಟು ದಾನಿಗಳಿದ್ದಾರೆ. ಅವರೆಲ್ಲ ಇಟ್ಟಿದ್ದಂಥ ಅಮೌಂಟನ್ನು ನಾವು ಪ್ರತಿ ವರ್ಷ ಆ ಮಕ್ಕಳಿಗೆ ಕೊಡ್ತೇವೆ. 7ನೇ ವರ್ಗ ಪಾಸ್ ಹೋದಂಥ ಮಕ್ಕಳು ಕಡಿಮೆ ಅಂದರೂ ಒಂದು 3,000 ರಿಂದ 4,000 ರೂಪಾಯಿ ಅಮೌಂಟನ್ನು ತೊಗೊಂಡು ಹೋಗ್ತಾರೆ. ಅಂದರೆ ಆ ದಾನಿಗಳು ಇಟ್ಟಿದ್ದಂಥ ಹಣವನ್ನು ಒಂದು ರೂಪಾಯಿನೂ ನಾವು ಏನೋ ಖರ್ಚು ಆಗದೆ ಅವರಿಗೆ ಸರಿಯಾಗಿ ತಲುಪ್ತದೆ. ಮತ್ತು ಎಷ್ಟು ದಾನಿಗಳು ಇದ್ದಾರೆ, ಅದು ಲೀಸ್ಟ್ ಓದ್ಲಿಕ್ಕೆ ಹೋದಾಗ ನಮಗೆ ಬೇಸರ ಆಗ್ತಿತ್ತು. ಅದ್ರಿಗೆ ಎಷ್ಟು ಇವರು ಇದ್ದಾರೆ ಅಂದರೆ 100 ರೂಪಾಯಿಂದ ಹಿಡಿದು 1,000 ರೂಪಾಯಿವರೆಗೂ ದಾನಿಗಳನ್ನು ಇಟ್ಟಿದ್ದಾರೆ. ಅದೆಲ್ಲವೂ ಮಕ್ಕಳಿಗೆ ಸಿಗ್ತಾ ಇದೆ. ಮತ್ತು ಮಕ್ಕಳಿಗೆ ಏನು ಬೇಕು ಫೆಸಿಲಿಟಿ, ಅದರಿಂದ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಮಕ್ಕಳಿಗೆ ಸಹಕಾರ ಆಗ್ತದೆ. ಈ ವರ್ಷ ಅಂತೂ ನಮ್ಮ ಸ್ಪೋಕನ್ ಇಂಗ್ಲೀಷನ್ನು ಆಗಿದೆ. ಒಂದು ಕೆಲವು 5 ವರ್ಷದ ಹಿಂದಿಂದ ಕಂಪ್ಯೂಟರ್ ಬಂದಿದೆ. ಕನ್ನಡ ಶಾಲೆಯಲ್ಲಿ ಕಂಪ್ಯೂಟರ್ ಎಲ್ಲೂ ಇಲ್ಲ, ಭಾಳಷ್ಟು ಕಡಿಮೆ, ರೇರ್. ನಾವು ಫಿಂಗರ್ ಕೌಂಟ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಕೊಟ್ಟು ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಸಲಿಕ್ಕೆ ಟೀಚರನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಸ್ಪೋಕನ್ ಇಂಗ್ಲೀಷ್ ಈ ವರ್ಷ ಅಂತೂ ಸ್ಪೋಕನ್ ಇಂಗ್ಲೀಷಿಗೆ ಸಾಮಾನ್ಯ 1,00,000 ರೂಪಾಯಿ ಖರ್ಚು ಮಾಡ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಆ ಶಿಕ್ಷಕರಿಗೆ ಕಲಿಸುವಂಥ ಶಿಕ್ಷಕರಿಗೆ ಕೊಡುವಂಥ ಸಂಬಳ, ಹಾಗೆ ಪ್ರಾಜೆಕ್ಟರು, ಅದಕ್ಕೆ ಕಂಪ್ಯೂಟರು, ಕಡೆಗೆ ಈಗ ಇದುವರೆಗೆ ಬಂದದೆ, ಇನ್ವರ್ಟರ್ವರೆಗೂ ಬಂದದೆ, UPS. ಇದೆಲ್ಲವನ್ನು ನಮ್ಮ ಮಕ್ಕಳು ಪಡೆಯಲಿ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಉನ್ನತ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ನಾನು ಸುಮಾರು ಸಲ ಅವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ನೋಡಿ, ನಮ್ಮ ಕನ್ನಡ ಶಾಲೆಯಲ್ಲಿ ಕಲಿತಂಥ ಮಕ್ಕಳು 100ಕ್ಕೆ 100 ತೆಗೆದಿದ್ದಾರೆ. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ನಾವು ಕಾನ್ವೆಂಟ್ ಅಂತ ಹೇಳೋದಿಲ್ಲ, ಕಾನ್ವೆಂಟ್ ಇದೆ ಕೇವಲ ಅಲ್ಲಿ ಕ್ರಿಶ್ಚಿಯನ್ ಮಿಷನರಿ ಅವರು, ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿ ಸ್ಕೂಲ್ ಬಂದದಿಲ್ಲ. ಆದರೂ ಅವರು ನಮ್ಮ ಮಕ್ಕಳು ಆ ಒಂದು ಮಕ್ಕಳಿಗೆ ಕಾಂಪಿಟೇಷನ್ ಮಾಡ್ತಾರೆ. ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಹೆಚ್ಚಿನ ಮಟ್ಟದಲ್ಲಿ ನೀವು ಸಹ ಪಾಲಕರು ಮನೆಯಲ್ಲೇ ಅವರಿಗೆ ನಾವು ಏನು ಹೇಳಿದ್ದನ್ನು 1 ತಾಸು ದಿನಕ್ಕೆ 1 ತಾಸು ತಗೊಂಡ್ರೆ ಮತ್ತೂ ಉತ್ತಮ ಆಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ಮತ್ತೊಂದು ಧನ್ಯವಾದಗಳು. ಚೆನ್ನಾಗಿಲ್ಲ, ಅದು ಪೂರ್ತಿ ಬಲಪಡಿಲಿಕ್ಕೆ ಆಗಲ್ಲ. ಹಿಂದ್ಗಡೆ ಉಳಿದುಕೊಳ್ಳಿಕ್ಕೆ ಅವ್ರು ಸ್ವಲ್ಪ ಕಳಸ ಆಗ್ತದೆ, ಮಕ್ಕಳನ್ನು ಕಳಿಸ್ಲಿಕ್ಕೆ ಹಾಗಾಗಿ 2 ಕ್ಲಾಸ್ ರೂಮನ್ನ ನಾವು ರೀತಿ ಭೋಜನ ಶಾಲೆ ಊಟಕ್ಕೆಲ್ಲ ಹಾಲ್ನಲ್ಲಿ ಸಮಸ್ಯೆ ಸಮಸ್ಯೆ ಇದೆ. ವರಂಡ ಅವ್ರು ಅಲ್ಲಿಂದ ಕೆಳಗಿಂದ ಎತ್ಕೊಂಡು ಬರ್ಬೇಕು. ಈ ಅಡಿಗೆ ರೂಮ್ ಅನ್ನು ತಗೊಂಡು ಹೋಗಿ ಕೆಳಗಡೆ ಹಾಕಿ ಗೌರ್ಮೆಂಟ್ ಕೊಟ್ಟದ್ದು ಯಾವ ರೀತಿ ಮಾಡಿದಾರಲ್ಲ, ಒಂದ್ ಕಡೆ ಇದನ್ನ ಕೊಟ್ಟಿದ್ದಾರೆ, ದಾಸ್ತಾನು ಕೊಠಡಿ ಕೊಟ್ಟಿದ್ದಾರೆ, ಒಂದ್ ಕಡೆ ಕೆಳಗಡೆ ಅಡಿಗೆ ಮಾಡಿ, 2 ಒಂದ್ ಕಡೆ ಇದ್ರಲ್ಲಿ ವ್ಯವಸ್ಥೆ ಮಾಡ್ಬೇಕಾಗ್ತದೆ. 2 ಒಂದ್ ಕಡೆ ಬಿಟ್ಟಿಲ್ಲ, ಒಂದ್ ಅಲ್ಲೊಂದು ಇನ್ನೊಂದು ಹಾಕಿದ್ದಾರೆ. ಅಡಿಗೆ ಮಾಡೋದು ಮಳೆಗಾಲದ ಅಲ್ಲಿ ಮಳೆಯಿಂದ ಎತ್ಕೊಂಡು ಬರ್ಬೇಕು, ಈ ರೂಮಲ್ಲಿ ಹಾಕ್ಬೇಕು, ಮಕ್ಕಳಿಗೂ ಮಳೆಗಾಲದಿಂದ ಇಲ್ಲಿ ಬರ್ಬೇಕು, ಆ ಕ್ಲಾಸ್ನಿಂದ ಈ ಕ್ಲಾಸಿಗೆ ಬರ್ಬೇಕು. ನೋಡಿ ಅವ 2 ಮಗು ಭೋಜನ ಶಾಲೆ ಒಂದು
ಮೇಲ್ಮಟ್ಟ ನಮ್ಮ ಕಳಿಸ್ತೇವೆ ಅಡ್ಡಿಲ್ಲ ಮೇಡಮ್. ಅಲ್ಲಿ ಕಳಿಸಿ ಅಲ್ಲಿಂದ ಬರೋದು. ಅಂದ್ರೆ ಮೊನ್ನೆ ಬಂದಿದ್ರು, ನಾವೆಲ್ಲ ಕೂರಿಸಿದ್ರು, ಅವ್ರು ಹೇಳಿದ್ರು ಎಲ್ಲ ಹೋದ್ರೆ ಅಂತ ಹೇಳ್ಬೇಡಿ. ಮತ್ತೊಂದೇನಂದ್ರೆ ಈಗ ನಾವೇನು ಇಷ್ಟು ದಿವಸ ನಾವೇನು ಡೀಟೇಲ್ ಮಾಡಿದ್ದೀವ, ಏನು ಮಾಡಿದ್ದೀವಿ ಅನ್ನೋದ್ರ ಒಂದು ರಿಪೋರ್ಟ್ ಅನ್ನ ಕೊಡ್ತೇವೆ, ಒಂದು ಬುಕ್ಲೆಟ್ ಅನ್ನ ಕೊಡ್ತೇವೆ. ನೀವು ಯಾವಾಗಾದ್ರೂ ಬಂದಾಗ ಶಾಲೆಯಿಂದ ಕೊಟ್ಟು ಅದನ್ನ ನಾವು ಓದಲಿಕ್ಕೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವೇನೇನು ಮಾಡಿದ್ವಿ ಬಂದು ನೀವು ಹೇಳಿದಂಥ ಪ್ರತಿಯೊಂದು ವಿಷಯಗಳು ಅಲ್ಲಿರ್ತದೆ. ನೀವೇನು ಧಾನ್ಯಗಳಿಂದ ಏನೇನು ತಗೊಂಡಿದ್ರಿ ಅದನ್ನು ಕೂರಿಸ್ತೇವೆ, ಮತ್ತು ನಿಮ್ಮ ಬೇಡಿಕೆ ಏನು ಅದನ್ನು ಸಹಿತ ಮತ್ತೊಂದು ಟರಾವ್ ಬರಿತೇವೆ. ಆ ಟರಾವ್ನ ಸಹಿತ ಈ ವಿಷಯಗಳನ್ನು ನಾವು ಹಾಕ್ತೇವೆ. ಆ ಟರಾವನ್ನು ನಾವು ಸ್ಕ್ಯಾನ್ ಮಾಡಿ ಮೇಲಾಧಿಕಾರಿಗಳಿಗೆ ಕಳಿಸ್ತೇವೆ. ಅಲ್ಲಿ ಅದ್ರ ಮುಖಾಂತರ ಮುಂದೆ ನೀವು ಬರುವಂಥದ್ದು. ಅಂದ್ರೆ ನಾವು ಹಾಗೆ ಏನು ಮಾಡಿದ್ರೆ ನಾವು ಮೇಲ್ಮಟ್ಟಕ್ಕೆ ಕಳಿಸೋದು ನಮ್ಮ ಜಾಬ್. ಮೇಡಮ್ ಇದು ಚಾಲು ಆಗಿ ಎಷ್ಟು ವರ್ಷ ಆಯ್ತು? ಇದು ಸಮಗ್ರ ಶಿಕ್ಷಣ ಚಾಲುವಾಗಿ 2 ವರ್ಷ ಆಯಿತು. 2 ವರ್ಷದಲ್ಲಿ ಎಲ್ಲ ಒಂದು ಈ ರೀತಿಯಾದಂಥ ಕಾರ್ಯಕ್ರಮ ಇದರಲ್ಲಿ ಯಾವುದೋ ಒಂದು ಬೆನಿಫಿಟ್ ಬಂದದ್ದು ಇರ್ಬೋದು, ಇಲ್ಲ ಅಂತ ಹೇಳಿ ಅಲ್ಲ. ಈಗ ನೀವು ಇಷ್ಟೆಲ್ಲ ಶಾಲೆ ಭೇಟಿ ಕೊಡ್ತೀರಲ್ಲ, ಅಲ್ಲ, ಭೇಟಿ ಕೊಟ್ಟಕ್ಕಿಂತ ಮತ್ತೊಂದರಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅದರೊಳಗೆ ಸಾಕಷ್ಟು ಬದಲಾವಣೆ ಆಗಿದೆ. ಮಧ್ಯಾಹ್ನ ಉಪಹಾರ ಯೋಜನೆ ಒಳ್ಳೆ ಮಾಡಿದ್ರು. ಅದು ಮಾಡ್ಲಿಕ್ಕಂತೂ ಈಗ 5 ಶಾಲೆಗಳನ್ನು ಕೊಡ್ತಾರೆ. ಅವರು 5 ಶಾಲೆಗಳನ್ನು ಮಾಡಿದ್ರು ಕಳೆದ 3-4 ವರ್ಷದಲ್ಲಿ. ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಈಗ ಊಟದಲ್ಲಿ ಬದಲಾವಣೆ ಮಾಡಿದ್ರೆ ಅಥವಾ ಯಾವುದೊಂದು ಬಿಲ್ಡಿಂಗ್ ಅಲ್ಲಲ್ಲ, ಬಿಲ್ಡಿಂಗ್ ಅಂತ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಪ್ರಿಫರೆನ್ಸ್ ಎಲ್ಲ ಕೊಡ್ತಾರೆ. ಈಗ ನಾವು ಕೊಟ್ಟದ್ದು ಯಾಕಂದ್ರೆ ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ಪ್ರಿಫರೆನ್ಸ್ ಕೊಟ್ಟು ಆ ಶಾಲೆಗಳಿಗೆ ಕೊಡ್ತಾರೆ. ಈಗ ನೀವು ಸೋಷಿಯಲ್ ಫಲಶ್ರುತಿ ಅಂದ್ರೆ ನೀವು ಹೋದ ವರ್ಷ ಓದಿದ್ದೇನು ಇದು ಸುಮ್ಸಾಳ ಹಿರಿಯ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಹೈಸ್ಕೂಲ್ ಸುಮ್ಸಾಳ, ಅಲ್ಲಿ 8 ಜನ ಟೀಚರ್ಸ್ ಇದ್ದಾರೆ, ಲೇಡೀಸ್ 8 ಜನ ಇದ್ದಾರೆ. ದೊಡ್ಡ ಶೌಚಾಲಯವನ್ನು ಕಟ್ಟಿದ್ರಂತೆ, ಅದೇನೋ ಬೀಳ್ಲಿಕ್ಕಾಗಿತ್ತು. ಲೇಡೀಸಿಗೆ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. ನಾವು ಹೋದಾಗ ಮಿಸ್ಸಸ್ ರೂಮ್ ಇಲ್ಲ, ಅಲ್ಲಿ ಒಂದು ರೂಮ್ ಇತ್ತು, ಅದನ್ನು ಶಿಕ್ಷಕರು ಬಳಸ್ಕೋತಾ ಇದ್ರು. ಮಕ್ಕಳಿಗೆ ಇಲ್ಲ ಹಸಿರು ಪರದೆ ಅಂತ ಕಟ್ಟಿದ್ರು. ಯಾಕಂದ್ರೆ ಸರ್ ಫಲಶ್ರುತಿ ಇದು ಏನ್ ಸಿಕ್ಕಿದೆಯಾ, ಏನಾದ್ರು ಬದಲಾವಣೆ ಆಗಿದೆಯಾ ಅಂತ ಕೇಳಿದಿಲ್ಲ. ಅದು ಪೇಪರಿಗೆಲ್ಲ ಬಂದಿತ್ತು, ನೀವು ಓದಿದ್ರೋ ಏನೋ ಗೊತ್ತಿಲ್ಲ. ಹಸಿರಪ್ಪ ಈಗ ಮನೆಗಳಿಗೆಲ್ಲ ಕಟ್ತಾರಲ್ಲ ಅಂತ ಒಂದು ಇದನ್ನು ಕಟ್ಟಿ ಅದು ಮುಖಾಂತರ ನಾವು ಅದನ್ನ ರಿಪೋರ್ಟ್ ಮಾಡಿದ್ವಿ. ನಮ್ಮ ಇಒ ಸಾಹೇಬ್ರಿಗೂ ಬಂದು ಹೇಳಿದ್ವಿ. ನಂತರ ಈಗ ಅಲ್ಲಿ ಹಾಕಿದ್ದಾರೆ ಶೌಚಾಲಯ ಮತ್ತು ಬೇರೆ ವ್ಯವಸ್ಥೆನೂ ಮಾಡಿದ್ದಾರೆ ಮಕ್ಕಳಿಗೆ. ಅದರ ನಂತರ ಅಂದ್ರೆ ನಾವು ಹೋಗಿ ಇದನ್ನ ಯಾರು ಊರವರು ಅದಕ್ಕೆ ಸ್ಪಂದಿಸಲಿಲ್ಲ. ಆನಂತರ ನಾವು ಈ ಸಭೆಯಲ್ಲಿ ಹೇಳಿದಾಗ ಮತ್ತೆ ಮಾರ್ನೇ ದಿವಸ 2-3 ದಿವಸ ಬಂತು ಸತತ್ ಪೇಪರಲ್ಲಿ ರೀತಿ ಆಗಿದೆ ಅಂತ ಹೇಳ್ಕೊಂಡು. ಅದೇ ಆ ರೀತಿ ಆಗ್ತಾ ಇದೆ. ಅಂದ್ರೆ ನಾವು ಯಾವುದನ್ನು ಮುಚ್ಚಿಡೋದಿಲ್ಲ ಒಂದು, ಮತ್ತಂದ್ರೆ ಏನಿದೆ ಸಣ್ಣ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಜವಾಬ್ದಾರಿ. ಮತ್ತೆ ಇದರಿಂದ ಇನ್ನೊಂದೇನಂದ್ರೆ ಇದು ಯಾವುದು ನಮ್ಮ ಒಂದು ಇದಕ್ಕಲ್ಲ. ಈಗ ನೀವು ಬಂದ್ರೆ ಇಷ್ಟೆಲ್ಲ ಕೂಡಿದ್ರಿ, ಏನಾಗಬೇಕು ಅಥವಾ ಊಟಗಳಲ್ಲಿ ಏನಾದರೂ ಇದಾಗಬೇಕಾ ಇದನ್ನು ಹೇಳಿದ್ರು ಸಹಿತ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ. ಅಂದ್ರೆ ಕೆಲವು ಶಾಲೆಗಳು ಇದ್ದಾರೆ, ಈಗ ಇದು ಬರೀ ತೊಗರಿ ಬೇಳೆ ಕೊಟ್ರೆ ಮಕ್ಕಳಿಗೆ ಗ್ಯಾಸ್ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಕೆಲವೊಂದು ಶಾಲೆಗಳಿದ್ದಾರೆ ಮತ್ತು 7-6 ದಿನ ಮೊಟ್ಟೆ ಕೊಟ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ. ಆದ್ರೆ ಮೊಟ್ಟೆ ನಾವು ಬೇರೆ ಯೋಜನೆಯಿಂದ ಅವರು 4 ದಿನ ಕೊಡ್ತಾ ಇದ್ದಾರಲ್ಲ, ಅಜಿತ್ ಪ್ರೇಮ್ಜಿ ಅವರು 4 ದಿನ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಇಂದ 2 ದಿನ ಕೊಟ್ಟಿದ್ರು. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ತಮ್ಮ ಮೊಟ್ಟೆ ಕೊಡ್ಲೇಬೇಕು, ಅದು ಮೊಟ್ಟೆನೇ ಕೊಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಅವರು ನೋಡ್ಲಿಕ್ಕೂ ಬರ್ತಾರೆ ಎಲ್ಲ ಕಡೆ ಶಾಲೆಗಳಿಗೆ. ಭೇಟಿ ಅಂದ್ರೆ ಅಚಾನಕ್ ಬರ್ತಾರೆ, ಮಿಂಚಿನ ಸಂಚಾರ ಅಂತ ಆರತಿ ಮಾಡ್ತಾರೆ. ಟ್ರಸ್ಟ್ ಮುಖಾಂತರ ಎಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಪ್ರತಿ ಶಾಲೆ ಭೇಟಿ ನೀಡ್ತಿದ್ದಾರೆ. ಆನಂತರ ಇದಕ್ಕೆ ಏನಾದ್ರು ಇದು ಮಾಡಿದ್ರೆ ಸೋಷಿಯಲ್ ಸಾಕಷ್ಟು ಇದಿದೆ. ಅಂದ್ರೆ ಗೌರ್ಮೆಂಟ್ ಅವರೇ ಮಾಡಿಸೋದ್ರಿಂದ ಅವ್ರು ಇದಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಏನೇನಿದೆ, ಏನೇನು ಆಗ್ಬೇಕಾಗಿದೆ ಅನ್ನೋದನ್ನ. ನಮ್ದು ಅಡುಗೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಬರೀ ಬೇಳೆ ಹಾಕ್ತಾ ಇಲ್ಲ, ತರಕಾರಿ ಜೊತೆಲ್ಲ ಮಸಾಲ ನಾರದ ಹಾಕ್ತಿಲ್ಲ. ಅಲ್ಲ ಎಲ್ಲ ಕಡೆ ಶಾಲೆ ಆಚರಣೆ ಮಾಡ್ತಾರೆ. ಅಲ್ಲಲ್ಲ, ಕೆಲವೊಂದು ಶಾಲೆಯಲ್ಲಿ ಬರೀ ಬೇಳೆ ಬೇಯಿಸಿ ಅದರದ್ದೇ ನೀರು ಮಾಡಿ ಹಾಕ್ತಿದಾರಲ್ಲ. ಈಗ ನಮ್ಮ ಶಾಲೆಯಲ್ಲಿ ಆ ರೀತಿ ಇಲ್ಲ. ಬೇಳೆ ಕೆಲವೊಂದು ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಕೆಲವು ಶಾಲೆ ಈಗಲೇ ನಮ್ಮಲ್ಲಿ ಮಿಕ್ಸರ್ ಇದನ್ನ ದಾರಿಗಳು ಕೊಟ್ಟಿದ್ದಾರೆ, ಇದನ್ನ ಮಾಡಿದ್ದಾರೆ. ಕಾಯಿ ತೆಂಗಿನಕಾಯಿಯನ್ನು ಕೊಡ್ತಿದ್ದಾರೆ. ಈಗ ನಾನು ಹೋದ ಶಾಲೆಯಲ್ಲಿ ಹೀಗಾಗಿ ತೆಂಗಿನಕಾಯಿ ಹಿಡಿದು ಮಿಕ್ಸರ್ ಹಿಡಿದು ಎಲ್ಲಾನು ಕೊಟ್ಟಿದ್ದಾರೆ. ಅದರಿಂದ ಏನಾಗಿದೆ, ಮಕ್ಕಳಿಗೆ ಅರ್ಧ ಕಡೆಗೆ ಮಸಾಲನ್ನು ಹಾಕಿ ಅದನ್ನ ಸಾರು ಮಾಡಿ ಕೊಡ್ತಾ ಇದ್ದಾರೆ. ಅದರಿಂದ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ. ಬೇಳೆಯನ್ನು ಬೇಯಿಸಿ ಅದನ್ನ ನೀರು ಮಾಡಿ ಬೆಳೆಸ್ತಾ ಇಲ್ಲ. ತರಕಾರಿಯನ್ನ ಅವ್ರದ್ದು ಯಾವ ರೀತಿ ಇದೆ ಅದ್ರ ರೀತಿ ಮಾಡ್ತಾ ಇದ್ದಾರೆ. ಇದು ಏನಂದ್ರೆ ಇಷ್ಟೆಲ್ಲ ಶಾಲೆಗಳನ್ನು ನಾನು ಭೇಟಿ ಮಾಡಿದ್ದೀನಿ. ಈಗ
ಮಧ್ಯಾಹ್ನ ಉಪಹಾರ ನಿಲ್ಲಿಸ್ಬೇಕು, ಸ್ಪೆಷಲ್ ಆಗಿ ನಿಮ್ ನೆಕ್ಸ್ಟ್ ಬಂದ್ರು ಬರ್ಬೋದು ಮಧ್ಯಾಹ್ನ ಉಪಹಾರ ಅಲ್ಲಿ ಮೇಡಮ್, ಈಗ ಅಕ್ಷರದಾಸೋಹದಲ್ಲಿ ತರಕಾರಿಗಳಿಗೆ ಪೈಸಾ ಹೀಗೆ ಯೂಸ್ ಮಾಡ್ತಾ ಇದೆ ಗೌರ್ಮೆಂಟ್. ಆದರೆ ನಮ್ಮ ಮೊಟ್ಟೆಗೆ ಮಾತ್ರ 5-20 ಪೈಸೆ ಖರೀದಿಗೆ, ಅಂದರೆ 5 ರೂಪಾಯಿ ಮೊಟ್ಟೆಗೆ, 20 ಪೈಸೆ ಸಾರಿಗೆ, 30 ಪೈಸೆ ಸುಲಿದವರಿಗೆ, 50 ಪೈಸೆ ಗ್ಯಾಸ್ ವೆಚ್ಚಕ್ಕೆ ಅಂಥೇಳಿ 6 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅದು ಈಗ ಮೊಟ್ಟೆ ದರ ನೋಡಿದ್ರೆ ಗಗನಕ್ಕೆ ಏರಿದೆ. ಈಗ ನಮ್ಗೆ ಅದೆಷ್ಟು ಕಷ್ಟ ಆಗ್ತದೆ. ಈಗ ದಾನಿಗಳು ನಮ್ಗೆ ಕೇಳ್ತಾ ಇದ್ದಾರೆ ಮೊಟ್ಟೆ ಹೆಂಗೆ ಏನು ಅಂತ. ನಮ್ಮ SDMC ಇರ್ಬೋದು ಹೇಳೋಕ್ಕೂ ಕಷ್ಟ. ಈಗ ತುಂಬಾ ಗಗನಕ್ಕೆ ಅದರಿಂದ ಈಗ ಅವ್ರು ಯಾರಿಂದೂ ಪರಿಹಾರ ಸಿಗುದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಇದೆ. ಈಗ ಯಾರಿಂದೂ ಪರಿಹಾರ ಸಿಗುದಿಲ್ಲ. ಎಲ್ಲರ ಒಕ್ಕಲಿಂದ ಏನು ಹೋಗಿರ್ತದಲ್ಲ ಅದು ಸರ್ಕಾರ ನಡೆದೇ ಮಾಡಿರ್ತದೆ. ಇಂತೆಲ್ಲ ಮುಂದೆ ಮಾಡೇ ಮಾಡ್ತದೆ. ಅಂದ್ರೆ ನಮಗೇನು ಟೆಕ್ನಾಲಜಿ ನೀರು ಬರ್ಬೇಕು ಅಂದ್ರೆ ಆಗೋದಿಲ್ಲ. ಅದು ಕರೆಕ್ಟ್ ಸರಿಯಾಗಿ ಒಂದು ಇದಕ್ಕೆ ಹೋಗಿ ಮುಟ್ಟಬೇಕಲ್ಲ. ಮುಟ್ಟಿದ ಮೇಲೆ 7 ತಿಂಗಳಾಯ್ತು. ಅದೇ ಈ ಪೇಪರಿಗೆಲ್ಲ ಬರ್ತಾ ಇದ್ದಿಲ್ಲ, ಎಷ್ಟೋ ಕಡೆ ಹೇಳ್ತಾ ಇದ್ದಾರೆ. 7 ತಿಂಗಳು ಬರ್ಸ್ಬೇಕಾಯ್ತಲ್ಲ ಇಲ್ಲಿ. ಅದೇ ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಎಲ್ಲೂ ಪರಿಹಾರ ಇಲ್ಲ. ಯಾವ ಹೆಡ್ಡಿಂದು ನೀವು 1 ರೂಪಾಯಿ ಹೋಗಿಲ್ಲ ನೀವು ಅಂದಿದ್ದಾರೆ. ಆಯ್ತು ಮುಗಿತು. ರಾತ್ರಿ ಹೇಳಿ ಮಾಡಿ ಯಾವ ಮಾಡಿ एग्जाम राष्ट्रगीत शुरू कर। जन गण मन अधिनायक जय हे भारत भाग्य विधाता। पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जगति तरंगा। तव शुभ नामे जागे तव शुभ आशीष मागे गाए तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಎಲ್ಲರೂ ಕೂತ್ಕೊಳ್ಳಿ। ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಆಡಿಟರು ಹಾಗೆ ಶಾಲಾ SDMC ಅಧ್ಯಕ್ಷರು, ನಮ್ಮ ಶಾಲೆಯ ಮುಖ್ಯಾಧ್ಯಾಪಕಿ ಹಾಗೂ ಎಲ್ಲ ಮಕ್ಕಳ ಪಾಲಕರು, ಪೋಷಕರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದೊಂದಿಗೆ ನಾವು Best.